ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಹಿಂದೆ ಒಂದು PRR2 ಅಂದರೆ ಪೆರಿಫರಲ್ ರಿಂಗ್ ರೋಡ್ 2 ಈ ಅಕ್ವಿಷನ್ ಅಂದರೆ ಭೂ ಸ್ವಾಧೀನಗೊಳಿಸ್ತಾ ಇರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಒಂದು 2-3 ಡೇಸ್ ಬ್ಯಾಕ್. ಅದು ಸುಮಾರು ಜನ ನೋಡಿದ್ದಾರೆ, ಹಾಗೆ ಅವರ ಕಾಮೆಂಟ್ಸ್ಗಳು ಕೂಡ ಹೇಳಿದ್ದಾರೆ. ಅದರಲ್ಲಿ ಸುಮಾರು ಜನಕ್ಕೆ ಇನ್ನೂ ಸಂಶಯ ಇದೆ. ಯಾಕೆಂದರೆ ಆ ಸಂಶಯಗಳನ್ನ ಇನ್ನಷ್ಟು ಕಾನೂನಾತ್ಮಕವಾಗಿ ಹೇಗೆ ನಿವಾರಿಸ್ಕೊಂಡು ಈ ಗೊಂದಲದಿಂದ ಸಾವಿರಾರು ಜನ ನಿವೇಶನ ಮನೆಗಳು ಕಟ್ಟಡ ಕಟ್ತಾ ಇರೋರು ಹಾಗೆ ಜಮೀನ್ದಾರರು ಎಲ್ಲ ಇದ್ದಾರೆ, ಎಲ್ರಿಗೂ ಸಮಸ್ಯೆ ಇದೆ. ಇಲ್ಲಿ ಏನಂದ್ರೆ ಏನೇನು ತಪ್ಪುಗಳಾಗಿದ್ದಾವೆ ಅದನ್ನ ಕಾನೂನಾತ್ಮಕ ಹೋಗ್ಬೇಕು. ಇದನ್ನ ಬೇರೆ ಏನೇನೋ ಮಾಡೋದು ಬೇಡ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಇಲ್ಲೆಲ್ಲರ ನೋವು ಕಣ್ಣೀರು ದುಃಖ, ಅದು ಕಣ್ಣೀರಲ್ಲ ರಕ್ತನೇ ಬರ್ತಾ ಇದೆ ಕಣ್ಣಲ್ಲಿ ಅವ್ರಗಳಿಗೆಲ್ಲ. ಆ ಒಂದು ನೋವನ್ನು ನೋಡಿ ಸ್ವಲ್ಪ ನಾನು ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಮಾತಾಡಿರ್ಬೋದು ಅಥವಾ ಬೇಸರ ಆಗಿರ್ಬೋದು. ಯಾವುದೇ ಅಧಿಕಾರಿಗಳು ಇನ್ನೊಂದು ಯಾರು ವೈಯಕ್ತಿಕವಾಗಿ ದಯವಿಟ್ಟು ಇದನ್ನ ತಗೋಬೇಡಿ. ಯಾಕೆಂದ್ರೆ ನಾನು ಕೂಡ ಇದರಲ್ಲಿ ಒನ್ ಆಫ್ ದಿ ಇದು, ಯಾಕೆಂದ್ರೆ ನಾನು ಕೂಡ ಇದ್ರಲ್ಲಿ ಸೇರ್ಪಟ್ಟಿದ್ದೀನಿ, ನಂದು ಕೂಡ ಹೋಗಿದೆ, ನನಗೂ ಕೂಡ ನೋವು ಇರುತ್ತೆ. ಆದರೆ ಸರ್ಕಾರ ಕೊಡೋದ್ರಲ್ಲಿ ಅಲ್ಲ. ಇದು ನಮ್ಗೆ ತುಂಬ ಸಂತೋಷ ಏನಂದ್ರೆ ರಸ್ತೆಗೆ ಅಡ್ಡ ಬರಬೇಕು ಅನ್ನೋದು ಅಲ್ವೇ ಅಲ್ಲ. ಈ ಉದ್ದೇಶ ಏನಂದ್ರೆ ನ್ಯಾಯಯುತವಾಗಿ ಕ್ರಮಬದ್ಧವಾಗಿ ಎಲ್ಲದಕ್ಕೂ ಒಂದು ಆ್ಯಕ್ಟ್ ಇದೆ, ರೂಲ್ಸ್ ಇದೆ, ಪ್ರೊಸೀಜರ್ಸ್ ಇದೆ, ಆ ರೀತಿನೇ ಹೋಗ್ಬೇಕು. ಅದು BDA ಆಗಲಿ ಅಥವಾ ಇನ್ನೊಂದು ಸಂಸ್ಥೆ ಆಗಲಿ, ಸರ್ಕಾರವೇ ಆಗಲಿ, ಅಧಿಕಾರಿಗಳೇ ಆಗಲಿ, ಯಾರೇ ಆಗಲಿ, ನಾವಾಗಲಿ ಎಲ್ಲರೂ ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ. ಅಂತಿಮವಾಗಿ ನ್ಯಾಯ ಅನ್ನೋದು ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ. ಒಂದೊಂದಾಗಿ ಸರಳವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸೈಟ್ ಪಾಪ ಅವ್ರಿಗೆ ಏನು ಅಂತಾನೆ ಅರ್ಥ ಆಗಿಲ್ಲ. ಸೈಟ್ ತೊಗೊಂಡ್ಬಿಟ್ಟು ಅಲ್ಲಿ ಎಲ್ಲೋ ತರಕಾರಿ ಮಾರ್ತಿದ್ದೋ, ಇಲ್ಲೇನೋ ಮಾಡ್ತಿದ್ದೆ, ಇಲ್ಲೇನೋ ಜೀವನ ಕಟ್ಕೊಂಡು ಸಣ್ಣದಾಗ ಒಂದು ಆಟೋ ಓಡಿಸ್ತಿದ್ದೆ, ಒಂದು ಟೈರ್ ಪಂಕ್ಚರ್ ಇಟ್ಕೊಂಡಿದ್ದೀನಿ, ನಾನೊಂದು ಸೈಟು ಮನೆ ಕಟ್ಕೊಂಡಿದ್ದೀನಿ, ಇವಾಗ ಹಿಂಗೆ ಹೋಗ್ಬಿಟ್ರೆ ಏನು ಮಾಡ್ಬೇಕು ಸರ್ ಅಂತ ಹಿಂಗೆ ಒದ್ದಾಡ್ತಾರೆ. ಅಂಥವ್ರಿಗೆಲ್ಲರಿಗೂ ಹಾಗೆ ಮುಖ್ಯವಾಗಿ ಹೇಳ್ತೀನಿ, ನಮ್ಮ ಜಮೀನ್ದಾರರು ಏನಿದ್ದಾರೆ, ಜಮೀನುಗಳು ಇಟ್ಕೊಂಡಿದ್ದಾರೆ, ಅದೆಲ್ಲ ಅಕ್ವಿಷನ್ ಆಗಿದೆ, ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಅವ್ರುಗಳು ಒಂದಾಗಬೇಕೀಗ. ಯಾಕೆಂದರೆ ಅವರು 70ರಿಂದ 80 ಭಾಗ 100 ಭಾಗನೇ ಅಬ್ಜೆಕ್ಷನ್ ಮಾಡಬೇಕು. ಯಾರೇ ಒಪ್ಕೊಂಡ್ರೆ ಅದು ಸಮಸ್ಯೆಗೀಡಾಗುತ್ತೆ. ಯಾಕೆಂದ್ರೆ ಇದೆಲ್ಲ ಕಾನೂನಾತ್ಮಕ ಇರೋದು, ನಾವು ನೀವು ಮಾಡಿರೋದಲ್ಲ, ಇದೆಲ್ಲ ಬೈಬಲ್ ಥರ. ಆಮೇಲೆ ಇದನ್ನ ಬಿಗಿನಿಂಗಿಂದ ಹೇಳ್ಕೊಂಬರ್ತೀನಿ 2005ರಿಂದ. ಯಾಕೆಂದ್ರೆ ನನಗೂ ಆಗಿರೋವಂಥದ್ದೇ, ನಾನು ಕೂಡ ಇದನ್ನು ಅನುಭವಿಸ್ತಾ ಇರೋದೆ. ಸೊ ಅದರಾಗಿ ನನಗೆ ಇದ್ರ ಬಗ್ಗೆ ಹೆಚ್ಚು ಅನುಭವ ಇರೋದ್ರಿಂದ ಈ ವಿಷಯ ಹೇಳ್ತೀನಿ. ನಾನು ಲೀಗಲ್ ಆಗಿ ಸ್ಪೆಷಲಿಸ್ಟ್ ಅಲ್ಲ, ಆದರೆ ಕಾನೂನನ್ನ ತಿಳ್ಕೊಂಡು ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಏನೋ ನನ್ನ ತಿಳಿದ ಮಟ್ಟಿಗೆ ಏನು ಜ್ಞಾನ ಇದೆ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಮಂಡಿಸ್ತೀನಿ. ಇದನ್ನ ನೀವೆಲ್ಲರೂ ತಪ್ಪುದೇ ನೋಡಿ. ಹಾಗೆ ಹಿಂದೆ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೊಡ್ತಾ, ಇದನ್ನ ನಿಧಾನಕ್ಕೆ ಸರಳವಾಗಿ ಪ್ರತಿಯೊಬ್ಬರು ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು. ಹಾಗೆ ಸುಮಾರು ಒಂದು 18,000 ಜನ ವ್ಯೂಸ್ ಏನೋ ನೋಡಿದ್ದಾರೆ ಅಂದರೆ ಪಾಪ ಅವ್ರಿಗೆ ಆತಂಕದಲ್ಲಿ ಇದ್ದಾರೆ ಅಂತಲ್ವಾ. 18,000 ಜನ ಆತಂಕದಲ್ಲಿ ಇದ್ದಾರೆ ಅಂತ ತಾನೇ. ಅದು ಓನರ್ ಆಗಿರ್ಬೋದು, ಸೈಟ್ಮನ್ ಆಗಿರ್ಬೋದು, ಮನೆಯವ್ರು ಇರ್ಬೋದು, ಯಾರೇ ಇರ್ಬೋದು. ಸೊ ಹಂಗಾಗಿ ನೋಡಿ, ಇಲ್ಲಿ ಏನು ಬರ್ತಾ ಇದೆ, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನೀವು ಮಾಡ್ಕೊಂಡ್ರೆ ನಾವು ಏನೇನು ಹಾಕ್ತಾ ಇರ್ತೀವಿ ಅದನ್ನ ಎಲ್ಲ ವಿಡಿಯೋಸು ನಿಮ್ಗೆ ಸಿಗುತ್ತೆ, ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ನೋಡಲೇಬೇಕಾದಂಥ ವಿಚಾರ ಇದೆ. ದಯವಿಟ್ಟು ಗಮನ ಕೊಡಿ. ಯಾಕೆಂದ್ರೆ ನಿಮಗೆ ಟೈಮ್ ಕಾಲಾವಕಾಶ ಇಲ್ಲ. ಈಗಾಗಲೇ ನೋಟಿಸ್ ಜಾರಿ ಮಾಡಿ 30 ದಿವಸದೊಳಗೆ ಕೊಡಿ ಅಂತ BDA ಹೇಳಿದೆ. ಅವ್ರು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ ಆಗಲೇ 4 ದಿವಸ ಕಳೆದೋಗಿದೆ, ಇನ್ನು 26 ದಿವಸ ಇದೆ. ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಈಗ 2005ರಿಂದ ಏನೇನು ನೋಟಿಫೈ ಆಗಿ ಈ ಪೆರಿಫರಲ್ ರಿಂಗ್ ರೋಡ್ 2 ಏನು ಮಾಡಕ್ಕೆ ಹೊರಟಿದೆ ಸರ್ಕಾರ BDA, ಅದ್ರ ಬಗ್ಗೆ ನಾನು ವಿವರವಾಗಿ ಹಂತ ಹಂತವಾಗಿ ಹೇಳ್ತೀನಿ. ನೀವೆಲ್ಲರೂ ಕೇಳ್ತಾ ಹೋಗಿ. ಹಾಗೆ ಅದನ್ನ ಮಂದಟ್ ಮಾಡ್ಕೊಳ್ಳಿ. ಒಂದ್ಸರಿ ಅಲ್ಲದೆ 10 ಸಲ ನೋಡಿ ನೀವು ತಿಳ್ಕೋಬೇಕು. ನಂತರ ನೀವು ಏನು ಮಾಡಬೇಕು, ಯಾರ್ಯಾರ ಕರ್ತವ್ಯಗಳು ಏನೇನು, ಸೈಟ್ದಾರರು ಮನೆ ಕಟ್ಕೊಂಡ್ರು ಅವ್ರೇನು ಮಾಡಬೇಕು, ಹಾಗೆ ಜಮೀನವರು ನಮ್ಮ ಜಮೀನು ಹೋಗ್ತಾ ಇದೆ ಅಂದರೆ ಅವ್ರೇನು ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕಾಗತ್ತೆ, ಪಬ್ಲಿಕ್ ಒಪಿನಿಯನ್ ಹೇಗೆ ಮಾಡಬೇಕಾಗತ್ತೆ, ಸಮೂಹನ ಹೇಗೆ ಸೇರಿಸ್ಬೇಕಾಗತ್ತೆ, ಎಲ್ಲರೂ ಒಗ್ಗಟ್ಟಾಗಿ ನಾವು ನ್ಯಾಯನ ಹೇಗೆ ಕೇಳಬೇಕು, ಎಲ್ಲ ಕಾನೂನಾತ್ಮಕ ಹೋಗ್ಬೇಕು. ಯಾವುದೇ ಸುಮ್ಮನೆ ಏನೇನೋ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಮೀನಿಂಗ್ಲೆಸ್ ಆಗುತ್ತೆ. ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಗಮನ ಕೊಟ್ಟು ನೀವು ಇಡೀ ವಿಡಿಯೋನ ನೋಡಿ ಇನ್ನೊಬ್ರಿಗೂ ಹಂಚಿ, ಇನ್ನೊಬ್ರಿಗೂ ಹೇಳಿ, ಅದನ್ನು ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡ್ತಾ ಇರಿ. ಏನೇನಾಯಿತು, ಈಗ ಎಷ್ಟೋ ವಿಷಯಗಳು ಮಾಹಿತಿಗಳು ಇರ್ತವೆ. ನಾನು ವಾಟ್ಸಪ್ಪಲ್ಲಿ ನಂಬರು ಕೊಡ್ತಾ ಇರ್ತೀನಿ, ಡಿಸ್ಪ್ಲೇ ಆಗುತ್ತೆ ನೋಡಿ, ಅಲ್ಲಿ ನೀವು ಅದನ್ನು ಕಳಿಸ್ಕೊಡಿ. ಅದನ್ನೆಲ್ಲ ಸೇರಿಸ್ಬಿಟ್ಟು ನಾವು ನ್ಯಾಯಯುತವಾಗಿ ನಾವೆಲ್ಲ ಲಾಯರ್ಸ್ನ ಇವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಜೊತೆಲಿ ಡಿಸ್ಕಸ್ ಮಾಡಿ ಒಂದು ಫೈನಲ್ ಆಗಿ 30 ದಿನದೊಳಗೆ ನಾವು ಸರಿಯಾದ ರೀತಿ ಮಾಹಿತಿನ
BDOಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನ ಮಾಡಿದ್ಮೇಲೆ ಓಕೆ. ನೀವು ಕೆಲವರು ಹೋಗಿ ನಿವೇಶನದವ್ರೆ ಹೋಗಿ ಕೊಡ್ತಾ ಇದ್ದಾರೆ, ಅದು ಓಕೆ, ನಾವು ಇಲ್ಲ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಮೇಯ್ನು ಕಾನ್ಸಂಟ್ರೇಟ್ ಮಾಡೋದು ಜಮೀನ್ದಾರ್, ಯಾರು ಮಾರಾಟ ಮಾಡಿರ್ತಾನೆ ಆ ಜಮೀನ್ದಾರೇ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಅವ್ರನ್ನ ಮನವೊಲಿಸಿ ಅವರೆಲ್ಲರನ್ನು ಒಗ್ಗಟ್ಟಾಗಿ ಮಾಡೋದು ಮುಖ್ಯ. ಈಗ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನಿಧಾನಕ್ಕೆ ನೋಡಿ, ಸಂಪೂರ್ಣ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲಿ ಅಲ್ಲ ಅಂದರೆ 2 ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇದು ಕರ್ನಾಟಕ ರಾಜ್ಯ ಪತ್ರ ಕಾಣಿಸ್ತಾ ಇದೆಯಾ? ಇದು 2005ರಲ್ಲಿ BDOನವರು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಆಕ್ಚುಲಿ ನನಗೆ ನಮ್ಮ ವಿಡಿಯೋಗ್ರಾಫರ್ ಇಲ್ಲ ಅಂದ್ರೆ ನಿಮ್ಗೆಲ್ಲ ಡಿಸ್ಪ್ಲೇನೇ ಮಾಡಿ ತೋರಿಸ್ತಾ ಇದೆ. ಇದು ಎಲ್ಲರ ಹತ್ರನೂ ಇದೆ, ವಾಟ್ಸಪ್ಪಲ್ಲೂ ಇದೆ, ಬೇಕು ಅಂದ್ರೆ ನಾವು ಕಳಿಸ್ಕೊಡ್ತೀವಿ ಯಾರಿಗಾನ ಅವಶ್ಯಕತೆ ಇದ್ದರೆ. ಇದು ನೋಡ್ಕೊಳ್ಳಿ. 2005ರಲ್ಲಿ ಮಾಡಿದವರು ಏನು ಹೇಳ್ತಾರೆ ಇದರಲ್ಲಿ, 4(2) ಸೆಕ್ಷನ್ 4(2) ಆಫ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಂತ. ಇಲ್ಲಿ 2 ಇದೆ. BDOನವರೇ ಆಗಲಿ ಯಾರೇ ಆಗಲಿ ಲ್ಯಾಂಡ್ ಭೂ ಸ್ವಾಧೀನ ಮಾಡುವಾಗ ಇವನ್ನೆಲ್ಲ ಮಾಡುವಾಗ ಆಕ್ಟ್ ಇದೆ. BDOನವರಿಗೆ ಅವ್ರದೇ ಒಂದು ಅಧಿನಿಯಮ ಇದೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 1976 ಅಂತ ಇದೊಂದು ಆಕ್ಟ್ ಇದೆ. ಓಕೆ, ಇದನ್ನ ಬಿಟ್ಟು ಇದೆ ಬೈಬಲ್ಲು ಅವ್ರಿಗೆ, ಇದು ಯಾವುದು ನಮ್ಮ ಭಗವದ್ಗೀತೆ, ಕುರಾನು ಎಲ್ಲಾನು BDOನವ್ರಿಗೆ ಇದೇನೆ. ಇದನ್ನ ಬಿಟ್ಟು ಒಂದೇ ಒಂದು ಇಂಚ್ ಕೂಡ ಅಲ್ಲಾಡಂಗಿಲ್ಲ ಅವರು. ಇದು ನಮಗೂ ಸಹಿತ ಅನ್ವಯ ಆಗುತ್ತೆ, ಅವ್ರಿಗೂ ಆಗುತ್ತೆ. ಓಕೆ, ಇದು ನೋಡ್ಕೊಂಡೇ ಮಾಡಬೇಕು, ಲೀಗಲ್ ಆಗಿ ಹೋಗ್ಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಸೆಕ್ಷನ್ 4(2) ಆಫ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ 1894 ಅಂತಾರೆ. ಅಂದ್ರೇನು? ಬ್ರಿಟಿಷರ್ ಕಾಲದ ಆಕ್ಟ್. 1894 ಸ್ವಾತಂತ್ರ್ಯ ಬಂದಿರಲಿಲ್ಲ ಸ್ವಾಮಿ, ಅವಾಗ ಸ್ವಾತಂತ್ರ್ಯ ಇರಲಿಲ್ಲ. ಬ್ರಿಟಿಷರು ಏನು ಹೇಳ್ತಾರೆ, ಆ ಜಮೀನು ತಗೊಳ ಅಂತಂದ್ರೆ ಆ ಜಮೀನ ಬಿಟ್ಕೊಡ್ಬಿಡ್ಬೇಕು. ಅದನ್ನ ನಾವು ಅದನ್ನ ಬಿಟ್ಬಿಟ್ಟು ಹೋಗ್ತಾ ಇರಿ ನೀವು ಅಂದ್ರೆ ಬಿಡ್ಬೇಕು. ಆ ಥರ ಕಾನೂನು, ಜಮಾನದ ಕಾನೂನು, ಅಮೆಂಡ್ಮೆಂಟ್ ಆಗಿಲ್ಲ. ಆಮೇಲೆ ಕೋರ್ಟು ಇದ್ರ ಬಗ್ಗೆ ಎಲ್ಲ ಒಂದು ಇದು ಮಾಡಿ 2013ನಲ್ಲಿ ಒಂದು ಎಲ್ಲ ಮಾಡಿ ಪರಿಹಾರ ಒಂದು ಇದೇ ಆಗಲಿ ಇನ್ನೊಂದಾಗಲಿ ಹೆಚ್ಚು ಮಾಡಿ ಅದೊಂದು ಆ್ಯಕ್ಟ್ ಅದೊಂದು ಮಾಡಿದ್ದಾರೆ. ಸೊ ಅದನ್ನು ಈಗ ಫಾಲೋ ಮಾಡಬೇಕು. ಆದರೆ ಈ BDO ಪುಣ್ಯಾತ್ಮರು ಇನ್ನು 1894 ಇದ್ದಾರೆ. 4(2) ಆಫ್ ಅಕ್ವಿಷನ್ ಆ್ಯಕ್ಟ್ ನೋಡಿ, ಕಾಣಿಸುತ್ತಾ? ಹೈಲೈಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಬೇಕಾದ್ರೆ ಕಾಪಿನೂ ಒಂದು ಲಿಂಕ್ ಮಾಡಿರ್ತೀನಿ. ಸೊ ಅಲ್ಲಿ ಈ 4(2) ಮಾಡಿದಾಗ 4(2) ಏನು ಹೇಳುತ್ತೆ, ನಿಮಗೆ ಮ್ಯಾಪಿಂಗು, ಒಂದು ಪ್ರಾಜೆಕ್ಟು ಏನೇನಿದೆ ಸರ್ವೆ ಮಾಡಬೇಕು, ಎಲ್ಲಿ ಏನು ಬರ್ಬೋದು, ಏನು ಮಾಡ್ಬೋದು, ಏನು ಮಾಡೋಂಗಿಲ್ಲ, ಆ ಥರ ವಿಚಾರ ಮಾಡೋದಕ್ಕೆ 4(2) ಮಾಡಿರ್ತಾರೆ. ಅದಕ್ಕೊಂದು 30 ದಿವಸ ಕಾಲಾವಕಾಶ ಕೊಟ್ಟಿರ್ತಾರೆ. ಇದು 2005ರಲ್ಲಿ ಮಾಡಿದ್ರಲ್ವಾ, ಇದು ಮಾಡಾದ್ಮೇಲೆ ಏನು ಮಾಡಿದ್ರು ಇವರು, ಅಷ್ಟಕ್ಕೆ ಬಿಟ್ಟರು. ಒಂದು ಪ್ರಾಜೆಕ್ಟ್ PRR 2 ಅಂದರು, ಇದನ್ನು ಸೈಡ್ಗೆ ಹಾಕೋರು. ಇದರಲ್ಲಿ ಏನೇನು ಕವರ್ ಆಗುತ್ತೆ ಅದೊಂದು ಅಬ್ಸ್ಟ್ರಾಕ್ಟ್ ಹೇಳ್ಬಿಡ್ತೀನಿ, ನಿಮ್ಗೆ ಎಲ್ಲರೂ ಗೊತ್ತಿರಲಿ. ಈಗಾಗಲೇ ಏನೇನು ಮಾಡ್ಕೊಂಬಂದಿದ್ದಾರೆ PRR 2 ಇಲ್ಲಿ ಹೇಳ್ಬಿಡ್ತೀನಿ. ಇಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಸೌತು ಬೇಗೂರಲ್ಲಿ, ಬೇಗೂರು ಹೋಬಳಿಲಿ ಸುಮಾರು ಒಂದು 5-6 ವಿಲೇಜ್ ಮಾಡಿದ್ದಾರೆ. ಆನೇಕಲ್ಲಲ್ಲಿ ಜಿಗಣಿ ಅಲ್ಲಿ ಒಂದು 8 ವಿಲೇಜ್ ಮಾಡಿದ್ದಾರೆ, 9 ವಿಲೇಜ್ ಮಾಡಿದ್ದಾರೆ. ಉತ್ತರಹಳ್ಳಿನಲ್ಲಿ ಒಂದು 3 ವಿಲೇಜಲ್ಲಿ ಮಾಡಿದ್ದಾರೆ. ಕೆಂಗೇರಿಯಲ್ಲಿ ಒಂದು 11 ವಿಲೇಜ್ ಮಾಡಿದ್ದಾರೆ. ಯಶವಂತಪುರದಲ್ಲಿ 3 ವಿಲೇಜ್ ಮಾಡಿದ್ದಾರೆ. ಆಯ್ತಾ? ಇನ್ನು ಈಗ ಅಲ್ಲಿ ಇದ್ರವರೆಗೂ ಬಂದ್ಬಿಡ್ತು, ಯಾವುದು ಕಡಬಗೆರೆ ಕ್ರಾಸು ಇದೇನೋ ಬರ್ತಲ್ಲ ಅಲ್ಲಿ ಗೇಟು, ಸಿಗೇಳಿ ಗೇಟು, ಅಲ್ಲಿವರೆಗೂ ಬಂದಿದೆ. ಈಗ ದಾಸಂಪುರ ಹೋಬಳಿಗೆ ಬಂದರು. ಯಾವಾಗ? 2005ರಲ್ಲಿ ಮಾಡಿದ್ರು, 20 ವರ್ಷ ಆದ್ಮೇಲೆ ದಾಸಂಪುರ ಹೋಬಳಿಗೆ ಬಂದರು. ಅವ್ರದ್ದೆಲ್ಲ 4(2) ಇದ್ದಿದ್ದು 6(1) ಅಂದ್ರೇನು, ಅವ್ರಿಗೆಲ್ಲ ಸ್ವಾಧೀನ ಮಾಡಿಕೊಂಡು BDO ಅವ್ರದ್ದು ಆಕ್ಷೇಪಣೆಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಅವ್ರದನ್ನ ಹೊಡೆದು ದಾರಿ ಮಾಡ್ಕೊಂಡು ಬಂದು. ನಮಗೆ 4(2) ಇದ್ದಿದ್ದು 4(1) ಬರಲಿಲ್ಲ ನಾವು, 4(6) ಬರಲಿಲ್ಲ ನಾವು. ಅಂದರೆ ಏನಾಗುತ್ತೆ ಇಲ್ಲಿ, 6(1) ಬರಲ್ಲ, ಸಾರಿ 4(6) ಅಲ್ಲ, ಅದು 6(1) ಬರಲೇ ಇಲ್ಲ. ಆಮೇಲೆ 7(1) ಬರಲಿಲ್ಲ ನಾವು. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಟೋಟಲ್ಲು ಈ ನೋಟಿಫಿಕೇಶನ್ 2005 ಪ್ರಕಾರ ಇವೆಲ್ಲ ಹಳ್ಳಿಗಳು ಸೇರಿ 1862 ಎಕರೆ 10 ಕುಂಟೆ PRR 2ಗೋಸ್ಕರ ಸ್ವಾಧೀನ ಮಾಡೋಕ್ಕೆ ನೋಟಿಫಿಕೇಶನ್ 2005ರಲ್ಲಿ ಮಾಡಿದ್ರು. ದಾಸನಪುರ ಹೋಬಳಿದ್ ಮಾತ್ರ ಅದು ಹಾಗೆ 4(2) ಉಳ್ಕೊಂಡ್ಬಿಡ್ತಾವ. ಅಲ್ಲಿ ಏನು ಮಾಡಿದ್ರು, ದಾಸನಪುರ ಹೋಬಳಿದು ಎಷ್ಟಿದೆ,
ಹೆಚ್ಚು ಕಡಿಮೆ ನಮ್ಮ ಲಕ್ಷ್ಮೀಪುರದ್ದೇನೆ 62 ಇದೆ, 62 ಎಕರೆ. ಇದು ಪರ್ಟಿಕ್ಯುಲರ್ ನಮ್ಗೆ ಲಕ್ಷ್ಮೀಪುರದ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಬೇರೆದ್ರ ಬಗ್ಗೆ ನಾನು ಸ್ವಲ್ಪ ಇನ್ನಷ್ಟು ವಿಷಯ ತಿಳ್ಕೊಂಡು ಮಾತಾಡ್ತೀನಿ. ನಿಮ್ಮ ಹತ್ರ ಎಲ್ಲ ಗೆಜೆಟ್ ಅಲ್ಲಿ ಇರುತ್ತೆ, ನೀವು ನೋಡ್ಕೋಬಹುದು. ಲಕ್ಷ್ಮೀಪುರದಲ್ಲಿ ಏನಾಗಿದೆ, 62 ಎಕರೆ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಮಾಡೋದು ಅಲ್ವಾ? ಓಕೆ, ಸಂತೋಷ, ಅದನ್ನ ಮಾಡಿದ್ದು ಓಕೆ. ಅದಾದ್ಮೇಲೆ ಇವ್ರು ಏನು ಮಾಡಿದ್ರು, ನೋಟಿಫಿಕೇಶನಲ್ಲಿ ಎಲ್ಲ ಸರ್ವೆ ನಂಬರ್ನ ಮಾಡಿದ್ರು. ಅದೆಲ್ಲ ಆದ್ಮೇಲೆ ಏನಾಯ್ತು, ನೆಕ್ಸ್ಟು ಆಯುಕ್ತರು BDA ಅವ್ರೇನು ಮಾಡಿದ್ರು, ಇದೇ ಪ್ರಪೋಸ್ಗೆ, ಇದೇ PRR 2ಗೆ ಏನು ಮಾಡಿದ್ರು, ಇನ್ನೊಂದು ಲೆಟ್ರ್, DO ಲೆಟ್ರ್ ಬರೋದು. ಯಾರಿಗೆ? ಸಬ್ ರಿಜಿಸ್ಟ್ರಾರ್ಗಳಿಗೆ. ಅವ್ರಿಗೆ ಬರೆದ್ಬಿಟ್ಟು ಲಕ್ಷ್ಮೀಪುರದಲ್ಲಿ ಏನು 62 ಎಕರೆ ಇತ್ತಲ್ಲ, ಅದರಲ್ಲಿ 24 ಎಕರೆ 16 ಗುಂಟೆ ಮಾತ್ರ ಯಾವುದೇ ರೆವಿನ್ಯೂ ಆಕ್ಟಿವಿಟಿ ಮಾಡಬಾರ್ದು, ಯಾವುದೇ ರೀತಿ ಮಾಡಬೇಡಿ, ಇದನ್ನ PRRಗೋಸ್ಕರ ಇಟ್ಕೊಂಡಿದ್ದೀವಿ, ಅಂದ್ರೆ ಈ ರಿಂಗ್ ರೋಡ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂದ್ಬಿಟ್ಟು. ನೋಡಿ, ಈ ಡೇಟ್ ನೋಡಿ, 25/10/2006. ಇದು 2005. ಇದು ನೋಡಿ, ಇಲ್ಲಿ ಶಂಕರಲಿಂಗೇಗೌಡರು ಕಮಿಷನರು ಆಗ ಒಂದು ಲೆಟರ್ ಕಳಿಸಿದ್ದಾರೆ. ಸೊ ಇದರಂತ ಏನಾಯಿತು, ಸಬ್ ರಿಜಿಸ್ಟ್ರಾರ್ಗಳಲ್ಲಿ ಯಾವುದೇ ರೆವಿನ್ಯೂ ಆಕ್ಟಿವಿಟೀಸ್ ನಡೀಲಿಲ್ಲ, ಅಲ್ಲಿ ಯಾವುದೇ ನಿವೇಶನಗಳು ಮಾಡಲಿಲ್ಲ, ಮನೆ ಕಟ್ಟಲಿಲ್ಲ, ಬೇರೆ ಯಾವುದು ಮಾಡಲಿಲ್ಲ. ಸೊ ಅದು ಬ್ಲಾಕ್ ಆಯಿತು. ನೀವು ಈ 62 ಎಕರೆ ಇದರಲ್ಲಿ ಇದನ್ನ ಮಾತ್ರ ಮಾಡಿ 24 ಗಂಟೆ ಮಾಡಿ, ಇನ್ನು ಮಿಕ್ಕಿದ್ ಉಳಿದಿದ್ದು ಏನು ಉಳ್ಕೊಂತಲ್ಲ, ಹೆಚ್ಚು ಕಡಿಮೆ ಒಂದು 38 ಎಕರೆ ಏನೋ ಬರುತ್ತಲ್ವಾ. ಸೊ ಅದನ್ನ ನೀವು ಯಾಕೆ ಇದೇ ಥರ ಮಾಡಿಬಿಟ್ಟಿದ್ರೆ ಇವತ್ತು ಜನ ಕಣ್ಣೀರಲ್ಲ, ರಕ್ತ ಬರ್ತಾ ಇದೆ ಅವ್ರ ಕಣ್ಣಲ್ಲಿ, ನೋವಿನಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ. ಇದನ್ನ ಯಾಕೆ ಮಾಡಲಿಲ್ಲ ನೀವು ಹೇಳಿ ನೋಡೋಣ. ಇದನ್ನ ಮಾಡಿಬಿಟ್ಟಿದ್ರೆ ಅವ್ರು ಈ ಒದ್ದಾಡ್ತಾ ಇದ್ದಾರೆ, ಇವತ್ತೆಲ್ಲ ಈ ಸಮಸ್ಯೆಯನ್ನು ಒದ್ದಾಡ್ತಿದ್ರು? ಖಂಡಿತ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಪೂರ್ತಿ ನೋಟ್ ಮಾಡ್ಕೊಳ್ಳಿ. ಇದಾಯ್ತಲ್ವಾ, ಇವೆರಡು ಆಯಿತು, ಇದೆಲ್ಲ ಮುಗಿದೋಯ್ತು. ಆಮೇಲೆ ಏನು ಮಾಡಿದ್ರು, ಈಗ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ರು. ಈಗ ಏನು ಮತ್ತೆ ನೋಟಿಸ್ ಯಾಕೆ ಸ್ಟಾರ್ಟ್ ಮಾಡಿದ್ರು, ಇದಕ್ಕೆ ಕಾರಣ ಏನು? 20 ವರ್ಷ ಆದ್ಮೇಲೆ ಏಕಾಏಕಿ ಬರ್ಬೇಕಂದ್ರೆ ಯೋಚನೆ ಮಾಡ್ಬೇಕಲ್ವಾ ಯಾರ್ಯಾದ್ರು ಕೂಡ. ಯಾಕೆ ಮಾಡಿದ್ರು, ಯಾಕೆ ಬಂದರು? ಅಲ್ಲಿ ನಮ್ಮ ಥರ ನಿಮ್ಮ ಥರ ಒಬ್ಬರು ಹೋದ್ರು, ಎಲ್ಲಿವರು, ವನಿತಾ ಅಂಡ್ ಅದರ್ಸ್ ಅಂದ್ಬಿಟ್ಟು ಕೆಂಗೇರಿನವರು. ಅವ್ರಿಗೂ ಸೇಮ್ ಅದೇ ಥರ ಇದೇ ಇದ್ರ ಪ್ರಕಾರ ಅವ್ರಿಗೆಲ್ಲ 6-1 ಏನಾಗಿದ್ದು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನ್ನ ಹತ್ರ. ಅದರಿಂದ ಅವ್ರೇನು ಮಾಡಿದ್ರು, ಕೋರ್ಟ್ಗೆ ಹೋದ್ರು. ಅವರು ಕೋರ್ಟ್ಗೆ ಹಾಕಿದಾಗ ವನಿತಾ ಅಂಡ್ ಅದರ್ಸ್ ಕೇಸಲ್ಲಿ ಕೋರ್ಟ್ ಏನು ಮಾಡ್ತು, ರಿಟ್ ಪಿಟಿಷನ್ನ ಒಂದು ಆರ್ಡರ್ ಮಾಡಿತು ಕೋರ್ಟ್. ನ್ಯಾಯಾಲಯ, ಘನ ನ್ಯಾಯಾಲಯ ಏನು ಮಾಡಿದ್ದಾರೆ, ಒಂದು ಆರ್ಡರ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಓದ್ಬಿಡ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ, ಇಂಗ್ಲೀಷಲ್ಲಿದೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಡೇಟೆಡ್ 12/12/2005 ಅಂದ್ರೆ ಯಾವುದು? ಈಗ ನಾವು ತೋರಿಸ್ನಲ್ಲ, ಈಗ ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ 2005ನಲ್ಲಿ, ಮತ್ತು 15/11/2006 ಅಂದರೆ ಅದೇನೇ ಡೇಟ್ ಇಲ್ಲಿ 2006 ಬರುತ್ತೆ. ಇನ್ನೊಂದು ಅದ್ರ ಪ್ರಕಾರ ಅಂಡ್ ಫೈನಲ್ ನೋಟಿಫಿಕೇಶನ್ ಡೇಟೆಡ್ 27/7/2011 issued by the respondent authorities sought to acquire the land in question for the purpose of formation of peripheral ring road part 2 between Hosur Road, Mysore Road and Tumkur Road are hereby upheld. ಅಂದ್ರೆ ಇಲ್ಲಿ ನ್ಯಾಯಾಲಯ ಏನು ಮಾಡ್ತದೆ ಅಂದ್ರೆ, ಇವ್ರು BDA ಏನು ಮಾಡಿದ್ದಾರೆ ಅದನ್ನ ಎತ್ತಿ ಹಿಡಿದು ನೀವು ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ, ಇದನ್ನೆಲ್ಲ ಎತ್ತಿ ಹಿಡಿದಿದೆ ನೀವು ಮಾಡಿದ. ರೆಸ್ಪಾಂಡೆಂಟ್ BDA ಈಸ್ ಡೈರೆಕ್ಟೆಡ್ ಟು ಟೇಕ್ ಪೊಸಿಷನ್. ಅವ್ರಿಗೆ ಇವ್ರು ಮಾಡಿದ್ದು ಕ್ರಮ ಸರಿ ಇದೆ ಇಲ್ಲ ಅದನ್ನ ಯಾರು ಅಪ್ಹೋಲ್ಡ್ ಮಾಡಿಲ್ಲ, ಇಲ್ಲಿ ಯಾರು ತೋರಿಸಿಲ್ಲ, ಹೇಳಿಲ್ಲ. ಅದಕ್ಕೇನಾಯ್ತು, ಟೇಕ್ ಪೊಸಿಷನ್ ಆಫ್ ದ ಲ್ಯಾಂಡ್ ಇನ್ ಕ್ವಶನ್ ಇಫ್ ನಾಟ್ ಟೇಕನ್ ಟಿಲ್ ಡೇಟ್, ಇದುವರೆಗೂ ಏನು ತಗೊಂಡಿಲ್ಲ ಅಂದ್ರೆ, and pass the award if not passed within 6 months from the date of receipt of certified copy of this order in accordance with law. ಕಾನೂನಾತ್ಮಕವಾಗಿ ಇದುವರೆಗೂ ಏನು ತಗೊಂಡಿಲ್ಲ 6 ತಿಂಗಳೊಳಗೆ ನೀವು ತಗೋಬೇಕು. and to complete the project in terms of the observation made by the honorable Supreme Court referred to above. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದ್ರ ಪ್ರಕಾರ ನೀವು ಮಾಡಿ ಅಂತಾರೆ. ಅಂದ್ರೆ ಇವರು 20 ವರ್ಷದಿಂದ ಏನೂ ಮಾಡದೆ 6-1 ಮಾಡಿದೆ, 7-1 ಮಾಡಿದೆ, ನೀವು ಪೊಸಿಷನ್ ತೊಗೊಂಡೆ, ನಮಗೆ ದುಡ್ಡು ಕೊಡದೆ, ಎಲ್ಲ ಈ ಥರ ಬೇಕಾಬಿಟ್ಟು ಮಾಡಿಬಿಟ್ಟು ಇವತ್ತೇನು 62 ಎಕರೆ ಇದೆ, ಅದರಲ್ಲಿ
ಒಂದು 38-40 ಎಕರೆ ಏನು ಸಮಸ್ಯೆ ಸಿಗಾಕೊಂಡಿದ್ವಿ ನಾವೇ ನರಳ್ತಾ ಇರೋದು. ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ. ಇದನ್ನ ಡೀಟೇಲ್ ಆಗಿ ನಾವು ಇನ್ನೂ ಲಾಯರ್ ಜೊತೆ ಕೂತ್ಕೊಂಡಾಗ ಎಲ್ಲ ಮಾಡ್ತೀವಿ. ಬಟ್ ನೀವು ಗ್ರೂಪ್ಗಳಲ್ಲಿ ಅಲ್ಲಲ್ಲೇ ಕೇಳ್ಪಟ್ಟೆ ನಿಮ್ಮ ಲೇಔಟ್ಗಳಲ್ಲಿ ನೀವೇ ಒಂದು ಗುಂಪು ಮಾಡ್ಕೊಂಡು ನೀವೆಲ್ಲ ಮಾತಾಡ್ತಿದ್ರಿ, ಒಳ್ಳೇದು. ಯಾರಿಗೂ ಎದುರಿಸ್ಬೇಡಿ. ಬೆಳಿಗ್ಗೆ ನಿನ್ನೆ ಯಾರೋ ಒಬ್ರು JCB ಬಂದ್ಬಿಟ್ಟಿದ್ದಾನೆ ತಾಣ ಹೊಡೆದ್ಬಿಡ್ತಾರಂತೆ. ನೋಡಪ್ಪ, ಅದಿನ್ನು ಫೋರ್ಟ್ನಲ್ಲಿರೋದು ಕೆಲ ಕಾಲಾವಧಿಗಳಿದೆ ಸಾಕಷ್ಟು. ಈಗೀಗೆ ಪ್ರೋಸೆಸ್ಸಲ್ಲಿ ಹೋಗ್ಬೇಕು ಅಂತ. ಅದು 6171 ಆಗೋವರೆಗೂ ಅವ್ರೇನು ಬರಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ಇರಲಿ. ಮೊದಲು ಇವ್ರ ತಪ್ಪೆಲ್ಲೆಲ್ಲ ಆಗಿದೆ, BDN ಅವರಿಂದ ಆಗಿರೋ ಅನಾಹುತಗಳೇನು. ಯಾಕೆಂದ್ರೆ ಲಕ್ಷಾಂತರ ಜನ, ಸಾವಿರಾರು ಜನ, ಈಗ 17,000-18,000 ವ್ಯೂ ನೋಡಿದ್ದಾರೆ ಲಕ್ಷ್ಮೀಪುರ ಸರೌಂಡಿಂಗ್ ಅಂದ್ರೆ ಅಷ್ಟು ಜನ ನೋನಲ್ಲಿದ್ದಾರೆ ಅಂತಲ್ವ. ಅವ್ರು ಯಾಕೆ ನೋಡ್ತಾರೆ ನನ್ನ ಮೀಡಿಯಾ? ಇದನ್ನ ನೋಡಿ ಏನಾಗಬೇಕು ಅವ್ರಿಗೆ ಅಲ್ವಾ? ಸೊ ಇದು ಖಂಡಿತ ಹೇಳ್ತೀನಿ. ಇದನ್ನ ಪ್ರತಿಯೊಬ್ಬರು ನಿಧಾನಕ್ಕೆ ಸರಳವಾಗಿ ಅರ್ಥ ಮಾಡಿಕೊಂಡು ನಾವೇನ್ ಮಾಡ್ಬೇಕು ಅಂತ ನೋಡಿ. ಈಗಾಗಲೇ 4 ದಿವಸ ಆಯ್ತು BDN ಅವ್ರು ನೋಟಿಸ್ ಕೊಡ್ತಾ ಇದ್ದಾರೆ, ಇನ್ನೂ ಎಷ್ಟೋ ಜನಕ್ಕೆ ಬಂದಿಲ್ಲ. ಸೊ ಈಗೇನಾಗುತ್ತೆ ಅಂದ್ರೆ ಕೆಲವರು ತಗೊಂಡಿದ್ದಾರೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ಹಿನ್ನೆಲೆ ಏನಕ್ಕೆ ಬಂತು 20 ವರ್ಷ ಆದ್ಮೇಲೆ, ಯಾಕೆ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ತಗೊಂಡು ಏನು ಮಾಡಬೇಕು? ಆಕ್ಷೇಪಣೆ ಕೊಡ್ಬೇಕು. ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಕಾನೂನು ಹೇಳುತ್ತೆ. ಒಂದು ಕಾನೂನಲ್ಲಿ ಏನು ಹೇಳ್ತಾರೆ, ನೀವು ಜಮೀನ್ದಾರರು ನಿವೇಶನ ಕಟ್ಟಡ ಕಟ್ಕೊಂಡು ರೆವಿನ್ಯೂ ನಿವೇಶನದಲ್ಲಿರೋರು ಅಲ್ಲ, ಅವ್ರದ್ದು ಆಕ್ಷೇಪಣೆ ಬೇರೆ ಕೊಡಿ. ನೀವು DC ಕೊಡ್ತಿರೋ, BDA ಕೊಡ್ತಿರೋ ಕೊಡಿ, ನೀವು ಅದು ನಿಮ್ಮದೇ ಒಂದು ಸಂಘದಲ್ಲಿ ಮಾಡ್ಕೊಳ್ಳಿ. ಆದ್ರೆ ಮೂಲಭೂತವಾಗಿ ಯಾರು ಜಮೀನ್ದಾರ ಇರ್ತಾನೆ, ಯಾರು ಪಾಣಿ ಇರುತ್ತೆ ಅವ್ರ ಹೆಸರಲ್ಲಿ, ಅವ್ರನ್ನ ನೀವು ಕನ್ವಿನ್ಸ್ ಮಾಡಬೇಕು. ನೀವೆಲ್ಲರೂ ಲೇಔಟ್ನವ್ರಾಗ್ಲಿ ಇನ್ನೊಬ್ರಾಗ್ಲಿ ಅವ್ರ ಜೊತೆಲಿ ಹೋಗಿ ಅವರಿಂದ ಏನೇನು ಪಾಯಿಂಟ್ಸ್ಗಳು ನಾವೆಲ್ಲ ಈಗ ನೋಟಿಸ್ ಮಾಡಿದ್ದೀವಿ. ಇಂಥವು ಇನ್ನೂ ಭಾಳ ವಿಷಯ ಇದೆ, ನಾನು ವಿಡಿಯೋ ಮುಖಾಂತರ ಎಲ್ಲ ಹೇಳೋಕ್ಕಾಗಲ್ಲ. ಅವು ಯಾಕೆ ಹೇಳಲ್ಲ ಅಂದರೆ ನಾವು ಏನು ಕೌಂಟರ್ ಮಾಡಬೇಕು ಲೀಗಲ್ಲಾಗಿ ನಾವು ಅದನ್ನು ಮಾಡೋಣ. ಸೊ ನೀವೇನು ಮಾಡಬೇಕು, ಅದನ್ನು ಪ್ರತಿಯೊಬ್ಬರೂ ಮಾಹಿತಿನ ಜಮೀನ್ದಾರಿಗೆ ತಿಳಿಸಿ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಒಗ್ಗಟ್ಟಾಗಿ ತೊಗೊಂಡೋಗಿ 30 ದಿವಸದೊಳಗೆ ಮಾಡಬೇಕು. 30 ವರ್ಷ ಕಾಯ್ಬೇಕಾಗತ್ತೆ. ಆಮೇಲೆ ಈಗ 20 ವರ್ಷ ಕಾದಿಲ್ವಾ? ಅದೇ ಥರ 30 ವರ್ಷ ನೀವು ಒದಾಡಬೇಕಾಗುತ್ತೆ. ಅದಕ್ಕೆ ಆ ಥರ ಮಾಡ್ಕೊಬಿಡಿ ದಯವಿಟ್ಟು. ಇದೆಲ್ಲ ಕಾನೂನಾತ್ಮಕವಾಗಿ ಮಾಡೋಂಥ ವಿಚಾರ. ಇದು ಸ್ವಲ್ಪ ನೀವು ಕೆಲವ್ರಿಗೆ ಅರ್ಥ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ. ನೀವು ಯಾರಿಗೆ ಗೊತ್ತಿರುತ್ತೆ ತಿಳುವಳಿಕೆ ಇರೋರು ಬೇರೆ ಜನಕ್ಕೂ ಹೇಳಿ, ಧೈರ್ಯ ಹೇಳಿ, ಇದ್ರ ಬಗ್ಗೆ ಏನು ಅಂತ ಆತಂಕ ಪಡುವಂಥದ್ದು ಏನೂ ಇಲ್ಲ. ಇನ್ನು ಯಾವುದೇ ಅಂತ ನಿರ್ಧಾರಗಳಾಗಿಲ್ಲ. ಅವ್ರ ಪ್ಲ್ಯಾನು ಮತ್ತೊಂದು ಇನ್ನೊಂದು ಏನಿಲ್ಲ. ನೆನ್ನೆ ಕೂಡ ನಾನು ಒಂದು RTI ಹಾಕಿ ಒಂದು 4 RTIನ ಕಳಿಸ್ಕೊಟ್ಟಿದ್ದೆ BDA ಇದಕ್ಕೆ ನಮ್ಮ ಹುಡುಗರ ಕೈಲಿ. ಅಲ್ಲಿ ಹೋದ್ರೆ RTI ಅಂದ್ರೆ ಗೊತ್ತಾನೆ, ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ಅಂತ. ಅಲ್ಲಿ ಏನಾಗುತ್ತೆ, ಮಾಹಿತಿ ಹಕ್ಕು ತಗೊಳ್ಳೋದು. ಈಗ ನಾವು ಏನೇನು ಇದಾವೆ ಇವೆಲ್ಲ ಫೈಲ್ದು ಕಡತಗಳದೆಲ್ಲ ಕೊಡ್ರಪ್ಪ ನಮ್ಗೊಂದು ದೃಢೀಕೃತ ಪ್ರತಿಗಳನ್ನ ಅಂತ ಕೇಳಿದ್ದೀವಿ. ಆ ಫೈಲ್ ತಗೊಂಡೋದ್ರೆ ಅವ್ರು ಕೊಡಕ್ಕೆ ಹೋದ್ರೆ ಅದು ಅಪ್ಲಿಕೇಶನ್ನ ನಾವು ಸಾರ್ವಜನಿಕರಿಗೆ ಬಿಡಲ್ಲ. 3 ಗಂಟೆಯಿಂದ 5 ಗಂಟೆಗೆ ಮಾತ್ರ ಬಿಡ್ತೀವಿ. ಆಯ್ತಪ್ಪ, ನಾವು ಸಾರ್ವಜನಿಕರು ಆಯಿತು, ನಿಮ್ಮನ್ನೇನು ಭೇಟಿ ಮಾಡೋಕೆ ನಾವು ಬರ್ತಾ ಇಲ್ವಲ್ಲ, ಅಧಿಕಾರಿಗಳನ್ನ ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡೋಕೆ ನಾವು ಬರ್ತಾ ಇಲ್ವಲ್ಲ. ನಾವು ಬರ್ತಾ ಇರೋದು ಏನಕ್ಕೆ, ನಿಮ್ಮ ಟಪಾಲ್ ಅಂತ ಒಂದು ವಿಭಾಗ ಆಚೆ ಕಡೆ ಬಿಸಾಕ್ರಿ. BDಯಲ್ಲಿ ಒಳಗಡೆ ಹಾಕಿ ಇಟ್ಕೊಂಡಿದ್ದೀರಿ. 3 ಗಂಟೆಯಿಂದ 5 ಗಂಟೆ ನಮ್ಮ ಹುಡುಗರು ಹೋದ್ರೆ ಅಲ್ಲಿರೋ ಕಮಿಷನರ್ PA ಹೇಳ್ತಾರಂತೆ, ನೀವು ಅಲ್ಲಿ ಕೊಡ್ರಿ, ಟಪಾಲ್ ಕೊಡಿ ಅಂತ. ಟಪಾಲಲ್ಲಿ ನೋಡಿದ್ರೆ ಒಬ್ಬನೂ ಇರಲ್ಲ, ತಪ್ಪಿಸ್ಕೊಂಡು ತಿರುಗ್ತಾರೆ. ಈ ಥರ ಮಾಡಿದ್ರೆ ಹೆಂಗ್ರಿ ನೀವು BDA ಉದ್ಧಾರ ಆಗುತ್ತೇನ್ರಿ? ನೀವು ಟಪಾಲ್ ಈಚೆ ಕಡೆ ಇಡ್ರಿ. ಅವ್ನ ಸೆಕ್ಯೂರಿಟಿಗಳನ್ನ ಹೇಳಿ, ಯಾವುದೋ ಪಾಳೆಗಾರರು ಕೋಟೆ ಕಟ್ಕೊಂಡಾಗ ನೀವು 10 ಜನ ಸೆಕ್ಯೂರಿಟಿಗಳು ಇಟ್ಕೊಂಡ್ಬಿಟ್ರಿ, ಹೇಗ್ರಿ ಅದು? ಸಾಮಾನ್ಯ ಜನದ್ದು ಕಷ್ಟ ಸುಖ ಕೇಳೋರು ಯಾರು? ದಯವಿಟ್ಟು ಇದ್ರ ಬಗ್ಗೆ ಅದೇನು BDA ಅಧ್ಯಕ್ಷರು, ಇದಕ್ಕೆ ಸಂಬಂಧಪಟ್ಟ UDD ಇವರು ಸೆಕ್ರೆಟರಿಗಳು, ಇವರು ಕಮಿಷನರ್ಗಳು, ಇವರೆಲ್ಲ ಯೋಚನೆ ಮಾಡಿ ಟಪಾಲ್ಗೆ ಅಂತ ಆಚೆ ಒಂದು ಕೌಂಟ್ರ್ ಇಡ್ರಿ. ಅವ್ನು ಯಾವ ನನ್ನ ಗುಮಾಸ್ತನ ಕುಂಡ್ರಿಸ್ರಿ ಅಲ್ಲಿ. ಅದಕ್ಕೇನು 3 ಗಂಟೆಯಿಂದ 5 ಗಂಟೆಗೆ ನಾವು ನಿನ್ನ ಒಬ್ಬ ಗುಮಾಸ್ತನಿಗೆ ನಾವು ಹೋಗಿ ಡಿಸ್ಟರ್ಬ್ ಮಾಡ್ತಾರೆ? ಟಪಾಲ್ ರಿಸೀವ್ ಮಾಡ್ಕೊಂತಾನ, ಎಲ್ಲಿಂದ ಬರಲಿ ಒಂದು ಕೌಂಟ್ರ್ ಮಾಡಿಬಿಡಿ. ನೀವೆಲ್ಲಿ ಬೇಕಾರೆ ಇದೇ ಹಾಕೊಳ್ಳಿ, ಜೈಲ್ ಥರ ಬೇಕಾರೆ ಇದು ಮಾಡಿಬಿಟ್ಟು, ಇವಾಗ ಆಚೆ ಕಡೆಯಿಂದ ನಾವು ಭಿಕ್ಷುಕರ ಥರ ಬೇಕಾದ್ರೆ ನಾವು ಕೊಡ್ತೀವಿ, ನೀವು ರಿಸೀವ್ ಮಾಡ್ಕೊಳ್ಳಿ. ನೀವೆಲ್ಲ ಮಹಾಪ್ರಭುಗಳಲ್ವಾ, ಈ ದೇಶನ ಕಟ್ಟೋವಂಥವ್ರು. ಒಂದು ಆ ಕಾಮನ್ ಸೆನ್ಸ್ ಬೇಡನ್ರಿ. ಎಷ್ಟು ನಾವು ಅಲಿಯೋಕ್ಕಾಗತ್ತೆ? ಇಲ್ಲಿಂದ ದೂರದಿಂದ ಹಳ್ಳಿಗಳಿಂದ ಬಂದು ಅಲ್ಲಿ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು 3 ಗಂಟೆ 5 ಗಂಟೆ ಏನು ನಮ್ಗೆ ಊಟ ತಿಂಡಿ ಎಲ್ಲ ಯಾರು ಕೊಡ್ತಾರೆ ಸ್ವಾಮಿ? ಏನು ಫ್ರೀಯಾಗಿ ಕ್ಯಾಂಟೀನ್ ಇಟ್ಟಿದ್ದೀರಾ? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಬಂದಂತ ಯಾರೇ ಆಗಲಿ BDAಗೆ ಅವ್ರು ನೋವು ಸ್ನೈಲು ಏನಕ್ಕೋ ಬರ್ತಾರೆ. ಒಬ್ಬ ಯಾವನೋ PRO, ಒಬ್ಬ ಆ ಕೌಂಟ್ರಲ್ಲಿ ಒಬ್ಬ ಟಪಾಲ್ ರಿಸೀವ್ ಮಾಡ್ಕೊಳಕ್ಕೆ ಒಬ್ಬ ಕ್ಲರ್ಕ್ ಇಟ್ಕೊಳ್ರಿ. ಈ ರಿಸೀವ್ ಮಾಡ್ಕೊಂಡು ಸೀಲ್ ಹೊಡ್ಕೊಳಕ್ಕೆ ಏನು ಕಷ್ಟ?
ಅವ್ರಿಗೂ ಕೇಳ್ತಾರೆ ಅಂತ, ಅವನು ಯಾರ ಪುಣ್ಯಾತ್ಮ, ಅವನಿನ್ ಯಾವ್ದು RT ಅನ್ನೋ ಸ್ಪೆಷಲಿಸ್ಟ್ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಇದೆಯೇನ್ರಿ, ಅವರೇ ಬರ್ಬೇಕ್ರಿ. ರೀ ಟಪಾಲ್ ನೀನು ಪೋಸ್ಟಲ್ ಬಂದ್ರೆ ತಗೊಳಲ್ವಾ, ಆ ರಿಜಿಸ್ಟರ್ ಪೋಸ್ಟ್ ಹಾಕಿದ್ರೆ ಕಳಲ್ವಾ, ಆನ್ಲೈನ್ ಹಾಕಿದ್ರೆ ತಗೊಳಲ್ವಾ, ಏನು ಆಧಾರ್ ಕಾರ್ಡ್ ತೋರಿಸ್ತಾರ? ನಾವೇನು ಬೇರೆ ದೇಶದವ್ರು ಏನ್ರಿ? ಈ ದೇಶದ ನಾಗರಿಕರು, ನಮ್ಮ ಹಕ್ಕದು ಮಾಹಿತಿ ಹಕ್ಕು ಅನ್ನೋದು ಏನು ನಮ್ಮ ಹಕ್ಕ್ರಿ. ಅದು ನಮ್ಗೆ ಕೊಟ್ಟರು, ಸರ್ಕಾರ ಕೊಟ್ಟರು ಹಕ್ಕು. ಅದನ್ನು ಕೇಳಕ್ಕೆ ನೀನು ಗುಮಾಸ್ತ ಹೇಳ್ಬೇಕಾ? ಆಧಾರ್ ಕಾರ್ಡ್ ತಗೊಂಬ, ಯಾರ ಪಾರ್ಟಿ ಅವ್ರು ಬರೋ ಕೇಳು. ಏನಿದು? ಯಾಕೆ ಹಿಂಗೆ ಮಾಡ್ತೀರಿ ನೀವೆಲ್ಲ? ಸ್ವಲ್ಪ ಇದನ್ನ ಸುಧಾರಣೆ ಮಾಡ್ರಿ ಆಡಳಿತ ವಿಭಾಗದವ್ರು. ಏನ್ರಿ ಮಾಡ್ತೀರಿ BDನಲ್ಲಿ? ಇದನ್ನೆಲ್ಲ ಮಾಡಲೇಬೇಕು. ನೀವು ಅಕ್ರಮ ಸಕ್ರಮ ಇವನ್ ಜಮೀನ್ ಸ್ವಾಧೀನ ತಗೊಳೋದು ಅವೆಲ್ಲ ಸೆಕೆಂಡ್ರಿ. ಮೊದಲು ನಿಮ್ಗೆ ದೀಪದ ಕೆಳಗೆ ನಿಮ್ಮ ಕೆಳಗೇನೆ ಕತ್ಲೆ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ, ವ್ಯವಸ್ಥಿತವಾಗಿ ಮಾಡೋದು ಕೇಳಿ. 20 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಕ್ಯಾನ್ಸಲರ್ ಮಾಡ್ಬೇಕಾಯ್ತು. 5 ವರ್ಷ ಆದ್ಮೇಲೆ ಯಾವುದೇ ಒಂದು ನೋಟಿಫಿಕೇಶನ್ ಆಗಿ 5 ವರ್ಷ ಆದ್ಮೇಲೆ ಅದು ರದ್ದಾಗುತ್ತೆ, ಒಂದು ನೋಟಿಸ್ ಮಾಡ್ಬಿಡ್ಬೇಕು, ಬೇಡ ಇದನ್ನ ನಮಗೆ ಪ್ರಾಜೆಕ್ಟ್ ಕೈ ಬಿಟ್ಟಿದೀವಿ ಅಂತ. 20 ವರ್ಷ ಆದ್ಮೇಲೆ ಅವನು ಏನ್ ಮನೆ ಕಟ್ಟಿದ್ಯಾ, ಯಾಕೆ ಕಟ್ಬಿಟ್ಟ, ಏನ್ ಮಾಡ್ದೆ, ಏನ್ರಿ ಇದು? ನಿಮ್ಗೇನು ಅರ್ಥನೇ ಆಗಲ್ವಾ? ನಾವು ಸಾಮಾನ್ಯರಪ್ಪ, ನೀವು ನಮ್ಮ ಸೊಸೈಟಿಯಿಂದಾನೆ ತಾನೇ, ಸಮಾಜದಿಂದಾನೆ ತಾನೇ ಅಲ್ಲೇನ್ರಿ BDO ಆಫೀಸರ್ಗಳಾಗಿ ಹೋಗಿರೋದು. ಅಲ್ಲಿರೋ ಅಧಿಕಾರಿಗಳು, ಕೆಲಸಗಾರರು, ಅಟೆಂಡರಿಂದ, ಸೆಕ್ಯೂರಿಟಿಯಿಂದ ಹೋಗಿರೋರು ಎಲ್ಲಿಂದ ಹೋಗಿದ್ರಿ ನೀವು? ಇದೇ ಸಮಾಜದಲ್ಲಿ, ಇಲ್ಲೇ ಮನೆಗಳಲ್ಲೇ ಹುಟ್ಟಿ ಇಲ್ಲಿಂದಾನೆ ಹೋಗಿರ್ತೀರ. ಅಲ್ಲಿ ನೀವಿನ್ನೇನ ಆಕಾಶದಿಂದ ಉದುರಿರ್ತೀರಾ? ಏನಿಲ್ವಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮಾನವೀಯತೆ, ಮನುಷ್ಯತ್ವದಿಂದ ಒಬ್ಬ ಬಂದ ವ್ಯಕ್ತಿನ, ಸಾಮಾನ್ಯ ವ್ಯಕ್ತಿನ ಬಂದು ನಗ್ನಗ್ತಾ ಮಾತಾಡಿಸಿ ಕುಂಡ್ರಿಸಿ, ಸೀನಿಯರ್ ಸಿಟಿಸನ್ಗೆ ಕುಂಡ್ರಿಸಿ ಸೀಟ್ ಕೊಟ್ಬಿಟ್ಟು ಮಾತಾಡ್ಬೇಕು ಅಂತ ಒಂದು ಆರ್ಡರ್ ಇದೆ, ಗೊತ್ತೇನ್ರಿ? ಅವೆಲ್ಲ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಅಹಂಕಾರದ ವರ್ತನೆಗಳನ್ನ ಬಿಟ್ಬಿಡಿ, ಉಡಾಫೆ ಮಾತುಗಳನ್ನ ಬಿಡಿ. ಸರಿಯಾದ ರೀತಿ ಇವ್ರನ್ನ ಕುಂಡ್ರಿಸಿ. ಅಲ್ಲಿ ಗೇಟಲ್ಲೇ ಹಾಕ್ತೀರಾ, ಆಚೆನೇ ಇಡ್ತೀರಾ, ಇಟ್ಬಿಡ್ರಿ, ಟಪಾಲ್ಗೆ ಇಡ್ರಿ, PRO ಇಡ್ರಿ, ಏನ್ ಕೇಳ್ತಾರ ಅದನ್ನ ಕೇಳ್ಕೊಂಡು ಮಾಹಿತಿ ತಗೊಂಡು ಹೋಗ್ಲಿ. ಈ ರೀತಿ ಎಲ್ಲ ಮಾಡೋದು ತಪ್ಪಾಗತ್ತೆ. ಇದು ಒಂದಂತ ಎಲ್ಲೆಲ್ಲೋ ಹೋಗುತ್ತೆ. ಈಗ ನೆಕ್ಸ್ಟ್ ಬರ್ತೀನಿ ನಾನೀಗ. ಈಗೇನಂದ್ರೆ, ನಾವು ಒಬ್ಬೊಬ್ರು ಒಂದೊಂದು ಸೈಟ್ನವ್ರು ಒಬ್ಬೊಬ್ಬನ ಲಾಯರ್ನ ಇಟ್ಕೊಂಡು ಹೋಗೋದು, ಒಬ್ಬ ಮನೆಯವನು ಲಾಯರ್ ಇಟ್ಕೊಂಡು ಹೋಗೋದು, ಒಂದೊಬ್ಬ ಸರ್ವೆ ನಂಬರ್ ಒಂದೊಂದು ಲಾಯರ್ ಇಟ್ಕೊಂಡು ಹೋಗೋದು, ಇದೆಲ್ಲ ಮೂರ್ಖತನಕ್ಕೆ ಪರಮಾವಧಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲೊಂದು ಆರ್ಡರ್ ಆಯ್ತಲ್ವಾ, ಈ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಏನಾಗಿದೆ, ಒಂದು 15-20 ಜನ ಕೇಸ್ ಇಂಡಿವಿಜುವಲ್ಗೆ ಹಾಕಿರ್ತಾರೆ. ಅದನ್ನೆಲ್ಲ ಏನು ಮಾಡ್ತಾರೆ, ಮರ್ಜ್ ಮಾಡಿಬಿಡ್ತಾರೆ. ಮರ್ಜ್ ಮಾಡಿಬಿಟ್ಟು ಒಂದೇ ಕೇಸ್ ತೊಗೊಂಡು ಆ PRR 2 ಬಂದಿರೋದು ಎಲ್ಲ ಕೇಸ್ನು ಸೇರಿಸಿ ಒಂದೇ ಆರ್ಡರ್ ಮಾಡಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರು ಕಾನೂನದು ನೀವು ಏನು ಮಾಡಿದ್ರೋ ಅದನ್ನ ಎತ್ತಿ ಹಿಡಿತಾರೆ ಅಷ್ಟೇ. ನೀವು ಮಾಡಿರೋ ಸರಿ ಅಂತಲ್ಲ, ನೀವು ಮಾಡು ಅಂತ ಹೇಳ್ತಾರೆ BDAಗೆ. ಅರ್ಥ ಆಯ್ತಾ? ಯಾಕೆ ಈ ಸಮಸ್ಯೆ ಇದೆ, ಈಗ ಯಾಕೆ ಬಂದು ನೀವು ಮಾಡಕ್ ಹೊರಟಿದ್ದೀರಿ? ಇದ್ರ ಬಗ್ಗೆ ನಾವು ನ್ಯಾಯಾಲಯಕ್ಕೆ ನಾವು ಅಪ್ಡೇಟ್ ಮಾಡಬೇಕು. ಏನೇನು PRR ರೋಡ್ಗಳಿದ್ದಾವೆ, ಯಾಕೆ ಮಾಡಬೇಕು, ಇಷ್ಟೊಂದು ಹತ್ರ ಏನಕ್ಕೆ ಅವಶ್ಯಕತೆ ಇದೆ, ಇದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಕೂಡ ನಾವು ಎಲ್ಲ ವಿಚಾರ ಮಾಡ್ತೀವಿ. ಅದೆಲ್ಲ ವಿಷಯಗಳು ಇದಾವೆ, ಅವೆಲ್ಲ ಮಾಹಿತಿ ನನ್ನ ಹತ್ರ ಇರುತ್ತೆ. ನಾನು ಅದು ವಾಟ್ಸಪ್ ನಂಬರ್ ಕೂಡ ಹಾಕ್ತೀನಿ. ದಯವಿಟ್ಟು ನೀವು ಒಂದಷ್ಟು ಕಳಿಸಿ. ನೀವು ಆಮೇಲೆ ನೋಡಿ, ಇದು RTL ನಮ್ಗೆ ಮುಖ್ಯವಾದ ಮಾಹಿತಿ ಬೇಕು. ನೀವು ಕಡತದಲ್ಲಿ ಏನೇನು ಮಾಡಿದಿರಿ, ನಮ್ಗೆ ಗೊತ್ತಿದ್ದಾಗಿ ಏನೇನು ಮಾಡ್ತಾ ಇದ್ದೀರಿ, ಅವೆಲ್ಲ ಮಾಹಿತಿ ಬೇಕಾಗುತ್ತೆ. ಸೊ ಆ ಮಾಹಿತಿನ RTನಲ್ಲಿ ನಾವು ಕೇಳ್ತೀವಿ. 30 ದಿವಸದಲ್ಲಿ ಕೊಡಲಿಲ್ಲ ಅಂದ್ರೆ ಬೇರೆ ಮಾರ್ಗಗಳಿದ್ದಾವೆ, ನಾವು ಅಪೀಲ್ ಹೋಗ್ತೀವಿ, ಇನ್ನೊಂದು ಮಾಡ್ತೀವಿ, ಕೋರ್ಟ್ ಕೂಡ ಇದನ್ನದು ಹೇಳ್ತೀವಿ. ಏನೇನು ಮಾಡ್ತಾ ಇದಾರೆ ಇವರು, ಯಾಕೆ ಮಾಡ್ತಾ ಇದ್ದಾರೆ, ಇದ್ರ ಹಿನ್ನೆಲೆ ಏನು, ಯಾಕೆ ಇದ್ರದ್ದು ಉಪಯೋಗ ಆಗಲಿ. ನಾವೇನು ಬೆಂಗಳೂರು ಡೆವಲಪ್ ಆಗಬಾರ್ದು, ಪೆರಿಫರಲ್ ರಿಂಗ್ ರೋಡ್ ಆಗಬಾರ್ದು ಅಂತ ಹೇಳ್ತಿಲ್ಲ. ಎಷ್ಟು ರೋಡ್ ಮಾಡ್ತೀರಿ, ಎಷ್ಟು ಅವಶ್ಯಕತೆ ಇದೆ, ಅದು ಯಾವ ಟೆಕ್ನಿಕಲ್ ಆಸ್ಪೆಕ್ಟಿಂದ ಹೇಳ್ತೀರಿ? ವೈಜ್ಞಾನಿಕ ವಿಚಾರ ಮಾಡ್ಬೇಕಲ್ವಾ? ಯಾರು ಹೇಳೋದ ಕೂತ್ಕೊಂಡು ಏನೋ ಒಂದು ಇಲ್ಲೊಂದಾಗ್ಲಿ ಅಲ್ಲೊಂದಾಗಲಿ ಟ್ರಕ್ ಟರ್ಮಿನಲ್, ಅದು ನೈಸಲ್ಲಿ ಟ್ರಕ್ ಟರ್ಮಿನಲ್ ನೋಡಿ, ಅಲ್ಲಿ ಆ ಕೇಣಿ ಲೇಔಟ್ ಅಂತ ಒಂದು ಇದೆ, ಸರ್ಕಾರದ ಜಮೀನು, ಟ್ರಕ್ನ ತಗೊಂಡಾಗ ಅಲ್ಲಿ ನಿಲ್ಸ್ಕೊಳ್ರಿ. ಯಾಕೆ ಲೇಔಟ್ ಮಾಡಕ್ ಬಿಟ್ರಿ ಅವನ್ನ? ಹೋಗಿ ಎಲ್ಲ ನಿಲ್ಸ್ಕೊಳ್ಳಿ. ಅದಕ್ಕೆಲ್ಲ ಟ್ರಕ್ ಟರ್ಮಿನಲ್ಗೆ ಜಾಗಗಳಿರೋದು. ಅಲ್ಲೋತರ BIC ಅಂತ ಅಲ್ಲೊಂದು ಎಕ್ಸಿಬಿಷನ್ ಸೆಂಟರ್ ಮಾಡೋದು, ಅದು ದುಡ್ಡು ಮಾಡ್ಕೊಂತಾರೆ. ಇಲ್ಲಿ ಲೇಔಟ್ ಮಾಡ್ಬಿಟ್ಟು ಅದನ್ನ ಮಾರ್ಕೊಂಡು ಅಲ್ಲಿ ದುಡ್ಡು ಮಾಡ್ತಾರೆ. ಕೇಣಿದು ಇದು ಪಕ್ಕದಲ್ಲಿರೋದು 1 ಕಿಲೋಮೀಟರ್ ಇರೋದು ನಮಗೂ ಅವ್ರಿಗೂ. ನೀವು ಅಲ್ಲೇ ಹೋಗಿ ಟ್ರಕ್ ನಿಲ್ಸ್ಕೊಳ್ಳಿ, ಅದೇ ಗಾಡಿಲಿ ಅಲ್ಲೇ ಹೋಗ್ಲಿ. ಇಲ್ವಾ ಇನ್ನೊಂದು PRR 1 ಮಾಡ್ತಾ ಇದ್ರಲ್ಲ, ಅಲ್ಲೇ ಮಾಡ್ಕೊಳ್ಳಿ. ಎಲ್ಲಿ ಜನಸಂದಣಿ ಇಲ್ವೋ, ಮನೆಗಳಿಲ್ವೋ, ಎಲ್ಲಿ ಖಾಲಿ ಜಾಗ ಇರುತ್ತೋ, ಸರ್ಕಾರಿ ಜಾಗಗಳು ಇದಾವೋ ಅಂತ ಮಾಡಿ. ನಮ್ದೇ ಸರ್ಕಾರಿ ಜಾಗ ನಮ್ಮ ಲಕ್ಷ್ಮೀಪುರದಲ್ಲೇ ಸುಮಾರು ಒಂದು 22 ಎಕರೆ ಇದೆ, ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಂದ್ರೆ ಇಲ್ಲಿ ನಮ್ಮ ಇದ್ರ ವನ ಅಂತಿದೆ, ಎಂಥದ್ದು ಈಚಿಲ್ ವನ ಅಂತ, ಅದು ಸರ್ಕಾರದ್ದೇ ಇದೆ. ಅವನು ಉಪಯೋಗಿಸ್ಕೊಳ್ಳಿ, ಅಂಥವ್ನ ಉಪಯೋಗ ಮಾಡ್ಕೊಳ್ಳಿ. ಟ್ರಕ್ ಟರ್ಮಿನಲ್ ಇನ್ನೊಂದು ಏನ್ ಬೇಕಾದ್ರು ಮಾಡಿ. ನಿಮ್ಗೇನು ಗೊತ್ತಾಗಲ್ವಾ? ಒಬ್ಬ DC ಇನ್ನೊಬ್ಬರನ್ನ ಎಲ್ಲರೂ ಕೂಡಿಸ್ಕೊಂಡು ಒಂದು ಹೈ ಲೆವೆಲ್ ಕಮಿಟಿ ಮಾಡಿದಾಗ ಯಾವ್ಯಾವ ಸರ್ಕಾರಿ ಜಾಗ ಇದೆ ಇದನ್ನೆಲ್ಲ ನೋಡ್ಬೇಕು, ಅಲ್ಲಿ ಮಾಡ್ಕೊಳ್ಳೋಣ, ಮಾಡಿ ಐಡೆಂಟಿಫೈ ಮಾಡ್ಬೇಕಲ್ವಾ? ನಿಮ್ ಕೆಲಸ ಅದು.
ನೀವು 20 ವರ್ಷ ಏನ್ ಮಾಡ್ತಾ ಇದ್ರಿ? ಅಲ್ಲ ಸಡನ್ ಬಂದ್ಬಿಟ್ಟು ಎಲ್ಲರಿಗೂ ಈ ತರ ಮಾಡಿದ್ರೆ ಅವರೆಲ್ಲ ಮನೆ ಹಾಳು ಮಾಡ್ಕೊಂಡು ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು ಅವರೆಲ್ಲ? ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಇಂಥವೆಲ್ಲ ಸಮಸ್ಯೆಗೆ ಈಡ್ ಮಾಡಬಾರದು ಅಂತ ವಿನಂತಿ ಮಾಡ್ತಾ, ಈಗ ಆದಷ್ಟು ನೀವು ಓನರ್ಸ್ಗಳು ಏನಿದ್ದಾರೆ 30 ದಿವಸದಲ್ಲಿ, ಅಂದ್ರೆ ಈ 26 ದಿವಸ ಅನ್ಕೊಳ್ಳಿ, 26 ದಿವಸದಲ್ಲಿ ನೀವು ಕೊಡೋ ಆಕ್ಷೇಪಣೆಗಳು ಹೇಗಿರ್ಬೇಕು, ಒಂದೊಂದೂ ಬಹಳ ಇಂಪಾರ್ಟೆಂಟ್ ಇದೆ. ಆ ಮಾಹಿತಿಗಳೆಲ್ಲ ನನ್ನ ಹತ್ರ ಇರುತ್ತೆ, ನನ್ನ ನಂಬರು ಇರುತ್ತೆ. ಅವನ್ನ ವೈಜ್ಞಾನಿಕವಾಗಿ ಸರಿಯಾದ ರೀತಿ ಆಕ್ಟ್ ವಿರುದ್ಧವಾಗಿ ಏನೇನ್ ಮಾಡಿದಾರೆ, ಸ್ವಾಧೀನ ಇದಕ್ಕೆ ಏನು ಭೂ ಸ್ವಾಧೀನ ಆಕ್ಟ್ ಇದೆ ಅದಕ್ಕೆ ಏನು ವಿರುದ್ಧ ಮಾಡಿದ್ದಾರೆ, BDA ಆಕ್ಟ್ ಇದೆ ಅದಕ್ಕೆ ವಿರುದ್ಧವಾಗಿ ಏನೇನ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ವಾಸ್ತವ ಸ್ಥಿತಿ ಏನಿದೆ, ಹಿಂದೆ ಏನಿತ್ತು 20 ವರ್ಷದಿಂದ ಈಗ ಏನಿದೆ, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಮಾಡಿ ಆಕ್ಷೇಪಣೆ ಮಾಡ್ಬೇಕು. ಸುಮ್ಮನೆ ಇಲ್ಲ ನಾನು ಜಮೀನ್ ಕೊಡಲ್ಲ, ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಬರೆದ್ಬಿಟ್ಟು ಕಳ್ಸೋದಲ್ಲ, ಅಥವಾ ಯಾರೋ ಲಾಯರ್ ಹತ್ರ ಹೋಗೋದಲ್ಲ. ಇದೊಂಥರ ಹಿಂಗ್ ಗೊತ್ತಾ, ಈ ಡಾಕ್ಟರ್ ಇರ್ತಾರೆ, ಎಲ್ಲರೂ ಡಾಕ್ಟರ್, ಎಲ್ಲ MBBS, ಆದ್ರೆ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಕಣ್ಣಿಗೆ, ಕಿವಿಗೆ, ತಲೆಗೆ, ಇನ್ನೊಂದಕ್ಕೆ ಮತ್ತೊಂದು, ಎಲ್ಲ ರೋಗಗಳಿಗೂ ಒಂದೊಂದು ಸ್ಪೆಷಲಿಸ್ಟ್ ಇರ್ತಾರೆ. ಇದು ಒಂದು ರೋಗ, ಇದು BDA ರೋಗ. ಈ BDA ರೋಗಕ್ಕೆ ಏನ್ ಮಾಡ್ಬೇಕು ನೀವು? ಒಬ್ಬ ಒಳ್ಳೆ BDA ನಲ್ಲಿ ಕೇಸ್ನ ಗೆದ್ದಿರೋಂಥ ಲಾಯರ್ನ ಹಿಡಿಬೇಕು. ಯಾರು BDAದು ಆಕ್ಟ್ ಇದೆ ಮತ್ತೆ ಅಕ್ವಿಷನ್ ಆಕ್ಟ್ ಇದೆ, ಈ ಆಕ್ಟ್ಗಳನ್ನ ಚೆನ್ನಾಗಿ ಪಳಗಿ ಕೇಸ್ನ ಗೆದ್ದಿರೋಂಥ ಲಾಯರ್ನ ಹಿಡಿಬೇಕು. ಇಷ್ಟು ಜನ ನಮ್ಮ ಲಕ್ಷ್ಮೀಪುರದವರಾಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಒಬ್ಬ ಲಾಯರ್ ನೀಡಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ನಾಳೆ ದಿನ ಹೈಕೋರ್ಟಲ್ಲೂ ನಮ್ದು ಏನೋ ಆಗ್ಲಿಲ್ಲ, ಒಂದೊಂದು ಕೋರ್ಟ್ ಇದೆ, ನಮ್ಗೆ ಕೇಳೋದಕ್ಕೆ ಹಕ್ಕಿದೆ, ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೂ ಕೂಡ ಒಳ್ಳೆ ಲಾಯರ್ಗಳ ಅವಶ್ಯಕತೆ ಇರುತ್ತೆ, ಒಳ್ಳೆ ಪಾಯಿಂಟ್ಸ್ ಮೆರಿಟ್ ಹಾಕುವಂತ ಲಾಯರ್ಸ್ಗಳು ಬೇಕಾಗುತ್ತೆ. ಸೊ ಹಂಗಾಗಿ ಸುಮ್ಮನೆ ನಾನೊಂದು ಲಾಯರ್ ಇಟ್ಬಿಡ್ತೀನಪ್ಪ, ನಾನೊಂದು ಇಟ್ಬಿಡ್ತೀನಪ್ಪ ಅಂತ ಏನು ಅಲ್ಲೆಲ್ಲ ಒಂದು 18,000 ಜನ ಅವ್ರನ್ನ ಅವ್ರನ್ನು ಎಲ್ಲ ಸೇರಿ ಎಲ್ಲ ಒಂದೊಂದು ಲಾಯರ್ ಇಟ್ಕೊಂಡ್ರೆ ನಿಮ್ ದುಡ್ಡು ಎಷ್ಟು ವೇಸ್ಟ್ ಆಗುತ್ತೆ? ಅದರಿಂದ ಏನು ಪ್ರಯೋಜನ ಆಗುತ್ತಾ? ಏನಿಲ್ಲ, ಎಲ್ಲ ಸೇರಿಸ್ಬಿಟ್ಟು ಒಂದೇ ಆರ್ಡರ್ ಮಾಡ್ತಾರೆ, ಎಲ್ಲ ವಜಾ ಮಾಡಿದೀವಿ ಹೋಗ್ರಿ ಅಂತ. ಆದ್ರೆ ಮೆರಿಟ್ ಆಫ್ ದಿ ಕೇಸ್ ಬೇಕಿಲ್ಲಿ. ನೀವ್ ಏನ್ ತಪ್ಪು ಮಾಡಿದಾರೆ, BDAನವರಿಂದ ಏನೇನು ಅನಾಹುತಗಳಾಗಿದ್ದಾವೆ, ಎಲ್ಲೆಲ್ಲಿ ಅವ್ರ ಕಾನೂನ ಬಿಟ್ಟು ಹೋಗಿದ್ದಾರೆ, ಯಾವ್ದು 1894 ಹಳೆ ಬ್ರಿಟಿಷರ್ ಕಾಲದೆಲ್ಲ ಕಾನೂನು ಇಟ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಜನಸಾಮಾನ್ಯ ಯಾಕೆ ಇದು ಮಾಡ್ತೀರಿ? ಬದಲಾಗಿದೆ ಕಾಲ, ಇವತ್ತೇನಿದೆ ನೋಡಿ. ಎಲ್ಲ ಜಿಯೋ ಟ್ಯಾಗ್ ಮಾಡ್ಕೊಳ್ಳಿ, ನೋಡ್ಕೊಳ್ರಿ ಏನೇನಿದೆ ಎಲ್ಲ ಗೂಗಲಲ್ಲೇ ಹಾಕ್ಬಿಟ್ರೆ ನಿಮ್ಗೆ ಎಲ್ಲ ಸಿಕ್ಬಿಡ್ತದೆ. ಯಾವ್ಯಾವ ಸರ್ವೆ ನಂಬರು, ಮೌಲ್ಯಗೆ ಹೋದ್ರೆ, ದಿಶಾಂಕಗೆ ಹೋದ್ರೆ ಆ ಆ್ಯಪ್ಗಳು ಇದಾವೆ. ನಾವು ಬೇರೆ ಬೇರೆ ವಿಚಾರಗಳು ನಾನು ಹೆಚ್ಚು ಹೇಳ್ತಿಲ್ಲ, ಯಾಕೆ ಗೊತ್ತಿಲ್ಲ, ವಾಸ್ತವ ಸ್ಥಿತಿ ಹೇಳ್ಬೇಕು. ಬೇರೆ ಯೂಟ್ಯೂಬರು ವಿಡಿಯೋಗಳು ಎಲ್ಲ ಮಾಡ್ತಾ ಇದಾರೆ, ಮಾಡ್ಲಿ, ಅದು ಸಂತೋಷ. ಅದರಲ್ಲಿ ಸಾಕಷ್ಟು ವಿಚಾರಗಳು ಇದಾವೆ. ಆದ್ರೆ ನಾನು ಹೇಳ್ತಿರೋದು ನನಗೂ ಆಗಿರೋದು ನಿಮಗೂ ಆಗಿರೋದನ್ನ ನೇರವಾಗಿ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಆತಂಕ ಪಡಬೇಡಿ, ಯಾರು ಭಯ ಪಡಬೇಡಿ, ನಾಳೆ ಬೆಳಗ್ಗೆ ಬಂದು ಮೇನ ಮಾಡಿಬಿಡ್ತಾರೆ ಅಂತ ಅನ್ಕೋಬೇಡಿ. ಇದು ನಿಮ್ಮ ಮುಖ್ಯವಾದ ಕರ್ತವ್ಯ ಏನಂದ್ರೆ, ಇವತ್ತು ಏನು ಯಾರು ಜಮೀನು ಒಡೆಯರು ಇದ್ದಾರೆ, ಏನು ಒಂದು 62 ಎಕರೆ ಜಮೀನಿದೆ ಇಲ್ಲಿ ಲಕ್ಷ್ಮೀಪುರ, ಅಥವಾ ಮತ್ತೆ ಇನ್ನು ಬೇರೆ ಬೇರೆ ಅಕ್ಕಪಕ್ಕ ಹಳ್ಳಿಗಳದೆಲ್ಲ ಇದೆ, ಹೊಸಳ್ಳಿ, ದೊಂಬ್ರಹಳ್ಳಿ, ಅರಕೆತ್ನಹಳ್ಳಿ, ಕದನಹಳ್ಳಿ, ಈ ಥರ ಇಲ್ಲಿ ಒಟಪ್ಪನಪಾಳ್ಯ, ಬೈಲಪ್ಪನಪಾಳ್ಯ, ಈ ಥರದ್ದೆಲ್ಲ ಇದೆ. ತುಮಕೂರು ರೋಡ್ಗೆ ಜಾಯ್ನ್ ಆಗೋವರೆಗೂ ಎಲ್ಲರದು ಸಿಗುತ್ತೆ. ಸೊ ಅವ್ರುಗಳೆಲ್ಲ ಸುಮಾರು ಜಮೀನ್ದಾರ್ ಇದ್ದಾರೆ. ಅವರೆಲ್ಲರೂ ಬುದ್ಧಿಜೀವಿಗಳು ಇದ್ದಾರೆ, ವಿಚಾರವಂತರು ಇದ್ದಾರೆ, ಹಣವಂತರು ಇದ್ದಾರೆ, ಧನವಂತರು ಇದ್ದಾರೆ, ಆಮೇಲೆ ಹೃದಯವಂತರು ಇದ್ದಾರೆ. ಹಾಗಾಗಿ ಅವರೆಲ್ಲ ಸೇರಿ ಇದನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು. ಇದನ್ನ ಯಾರು ಎಲ್ಲ ನಾಯಕರು, ಲೀಡರ್ಸು ಎಲ್ಲ ಏನೋ ಅನ್ಸ್ಕೊಂತಿರಲ್ಲ, ನೀವೆಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ. ಸುಮ್ಮನೆ ಇದನ್ನ ರಾಜಕೀಯವಾಗಿ ಏನು ಮಾಡೋದು ಬೇಡ. ಇದು ರಾಜಕೀಯ ಅಲ್ಲ, ಇದು ಪ್ರತಿಯೊಬ್ಬನಿಗೂ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಬೆವರು ಸುರಿಸಿ ಒಂದು ಸಣ್ಣ ಮನೆ, ಇಂಚಿನ ಮನೆ, ಏನೋ ಒಂದು ಶೀಟಿನ ಮನೆ ಹಾಕೊಂಡು ಏನೋ ಜೀವನ ಮಾಡ್ತಾ ಇರ್ತಾನಲ್ಲ, ಅವನ ಬಗ್ಗೆ ಕರುಣೆ ಇರಲಿ. ನಾವುಗಳೇನೋ ಜಮೀನ್ದಾರ ಒಂದು ಮೂಲಲ್ಲಿ ಹೋಯ್ತಾ, ನಮ್ಗೇನೋ ರೋಡ್ ಬರುತ್ತೆ, ಏನೋ ಹೋಗ್ಲಿ ಆಯ್ತು ಅನ್ಬೋದು. ಆದ್ರೆ ಬೇರೆಯವ್ರು ಮನೆ ಕಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಮನೆ ಕಟ್ಟರೋರು ಇದ್ದಾರೆ, ಕಟ್ತಾ ಇದಾರೆ. ಏನ್ ಮಾಡ್ಬೇಕು? ಅವ್ರು ನಿಲ್ಸ್ಬೇಕಾ, ಮಾಡ್ಬೇಕಾ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಜೀವನ ಏನ್ ಮಾಡ್ಬೇಕು, ಬೆಳಿಗ್ಗೆ ಏನಪ್ಪ ಅನ್ನೋ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದೀರಾ BDAನವರು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಹಂತದಲ್ಲೇ, ಸರ್ಕಾರದ ಹಂತದಲ್ಲಿ ಅವ್ರಿಗೆ ಯಾರ್ಯಾರಿದಾರೋ ಅವ್ರಿಗೆಲ್ಲ ತಲುಪಲಿ ವಿಡಿಯೋ. ಯಾರು ಮಿನಿಸ್ಟ್ರು, ಯಾರು ನಗರಾಭಿವೃದ್ಧಿ ಸಚಿವರಿಂದ ಹಿಡಿದು ಪ್ರತಿಯೊಬ್ಬರು ಸನ್ಮಾನ್ಯರು ಇರ್ತಾರೆ, ಅವ್ರಿಗೆಲ್ಲ ಹೋಗ್ಲಿ. ಅವ್ರು ಹೋಗಿ ಆ BDA ಆಯುಕ್ತರಾಗ್ಲಿ ಎಲ್ಲ ಪರಿಶೀಲನೆ ಮಾಡಿ. ಇದಕ್ಕೋಸ್ಕರ ಕೂತ್ಕೊಳ್ರಿ. ಇದೇನ್ ನಿಮ್ಗೇನು ಹೊಸದನಲ್ಲ ಬಿಡಿ, ದಿನ ಆಪರೇಷನ್ ಮಾಡೋರು ಇದೇನು ದೊಡ್ಡದನಲ್ಲ.
ಬಿಡ್ರೆ ಆಯ್ತು ಅದಕ್ಕೂ ಕೌಂಟ್ರ್ ಇರ್ತವೆ, ನಾವು ಮಾಡೋಣ ಅದನ್ನ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ಆಮೇಲೆ ಸಮೂಹನೂ ಬರಬೇಕು, ಮಾಧ್ಯಮ ಆಗಲಿ ಇನ್ನೊಂದಾಗಲಿ, ಜನಸಾಮಾನ್ಯರೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಬಂದು ಮೂಮೆಂಟ್ ಆಗ್ಬೇಕಾಗುತ್ತೆ, ಸೋಷಿಯಲ್ ಮೂಮೆಂಟ್ ಬರಬೇಕಾಗುತ್ತೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ಧೈರ್ಯವಾಗಿರಿ, ಎದುರುಬೇಡಿ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ನಾನು ಇದ್ದೀನಿ ನಿಮ್ಮ ಜೊತೆಲಿ. ಹಾಗಂದ್ಬಿಟ್ಟು ನಾನು ಯಾವುದೇ ನಾಯಕತ್ವ ಲೀಡ್ರು ಇನ್ನೊಂದು ನಾನು ಇಷ್ಟಪಡೋದಿಲ್ಲ. ಕಾನೂನಾತ್ಮಕವಾಗಿ ಏನಿದೆ ಅದನ್ನೆಲ್ಲ ಮಾಡೋಣ. ಎಲ್ಲ ಮಾಹಿತಿಗಳನ್ನ ಎಲ್ಲರನ್ನೂ ಹಂಚ್ಕೊತೀನಿ, ನಾನು ಯಾವುದು ಮುಚ್ಚಿಡಕ್ಕೆ ಹೋಗಲ್ಲ. ನನಗೆ ಇದು ವಿಡಿಯೋ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕೆಲವೊಂದು ಕೌಂಟ್ರ್ ಮಾಡೋ ವಿಚಾರಗಳು ಇರ್ತವೆ. ಅವೆಲ್ಲ ವೈಯಕ್ತಿಕವಾಗಿ ನೀವು ಭೇಟಿ ಮಾಡಿ ಅಥವಾ ಫೋನ್ ಮಾಡಿ ವಾಟ್ಸಪ್ ಕಳಿಸಿ, ನಾನು ಮಾತಾಡ್ತೀನಿ, ಹೇಳ್ತೀನಿ. ಧೈರ್ಯವಾಗಿರಿ, ಯಾವುದೇ ಕಾರಣಕ್ಕೂ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಇದಕ್ಕೆ ನಮ್ಮ ನಾಯಕರುಗಳು ಬಿಡಲ್ಲ, ಲೀಡರ್ಸು ಅವ್ರ ರಸೂಲನ್ನ ಬಿಡ್ತಾರ. ಹಿಂದೆ ಎಲ್ಲ ಅವರು BD ಅಧ್ಯಕ್ಷರಾಗಿದ್ರು, ನಮ್ಮ ಕ್ಷೇತ್ರದ ನಾಯಕರು, ಇವರು MLAಗಳು. ಸೊ ಹಂಗಾಗಿ ಅವ್ರಿಗೆಲ್ಲ ಗೊತ್ತಿದೆ. ಆಮೇಲೆ ನಿಮ್ಮ ಬಗ್ಗೆ ಕಾಳಜಿನೂ ಇರುತ್ತೆ. ಯಾಕೆಂದ್ರೆ ಬರಬೇಕಲ್ಲ 5-5 ವರ್ಷಕ್ಕೊಂದ್ಸಲಿ ನಿಮ್ಮ ಹತ್ರ ಬರಲೇಬೇಕಲ್ವಾ. ಅವರು ಇವ್ರುಗಳೆಲ್ಲ ಯಾರ್ಯಾರು ಇರ್ತಾರೆ, ಸಣ್ಣ ಪುಟ್ಟ ಪುಡಾರಿಗಳು, ನಾಯಕರು, ಅವರೆಲ್ಲ ನಿಮ್ಮ ಹತ್ರ ಬರ್ತಾರೆ, ಬರಲೇಬೇಕು. ಆಗ್ಲಾದರೂ ಅವರು ಕೇಳೋದಕ್ಕೆ ಒಂದು ಇರ್ಬೇಕು, ನೈತಿಕತೆ ಇರಬೇಕಲ್ವಾ, ಎಥಿಕ್ಸ್ ಇರಬೇಕಲ್ವಾ. ನೀವೇ ನಾನು ಮಾಡಿಕೊಟ್ಟಿದ್ದೀವಪ್ಪ, ನಾವೆಲ್ಲ ನಿಂತಿದ್ದೀವ್ರಿ ಅಂತ ಅವರೆಲ್ಲ ಬರ್ತಾರೆ. ಆದ್ರಿಂದ ಕಾಯಿರಿ, ತಾಳ್ಮೆಂದಿರಿ. ಆದರೆ ಈ 26 ದಿವಸ ಏನಿದೆಯಲ್ಲ, ಇದು ICU, ಹಾಸ್ಪಿಟ್ಲಲ್ಲಿ ICU ಅಂತಾರೆ ಗೊತ್ತಲ್ಲ, ಆ ICU ಥರ ಇದೆ ಇದು. ನೀವು ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಟ್ಟು ವಾರ್ಡ್ಗೆ ಹಾಕಬೇಕು, ಇಲ್ಲ ಅಂದರೆ ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಈ 26 ದಿವಸ ನೀವು ಜಮೀನ ಯಾರೋ ಇಟ್ಕೊಂಡು ನಂದೇನಾಗ್ತದೆ, ಎಲ್ಲರಿಗೂ ಹೋಗಿದ್ದು ನನ್ಗಾಗುತ್ತೆ, ಈ ಥರ ಮನೋಭಾವ ಬಿಡ್ರಿ. ಕಾನೂನು. ನೀನು ಎಂಥ ದೊಡ್ಡ ಮನುಷ್ಯ, ನಿಮ್ಗೆ ಗೊತ್ತಿದೆ ಎಷ್ಟು ಜನ ಎಂತೆಂಥ ಕಾನೂನು ವಿರೋಧಿಸಿದವ್ರು ಏನೇನಾದರೂ ಹೆಂಗೆ ಜೈಲಿಗೆ ಹೋಗ್ತಾರೆ, ಏನೇನು ಆಗ್ತಾ ಇದೆ, ಏನೇನು ಇವತ್ತು ಪರಿಸ್ಥಿತಿಗಳಿದಾವೆ, ಎಲ್ಲ ವಾಸ್ತವ ನಿಮ್ಗೆ ಗೊತ್ತಿಲ್ವಾ? ನೋಡ್ತಾ ಇದ್ದೀರಲ್ವಾ? ಸೊ ಯಾರು ದೊಡ್ಡವರಲ್ಲ. ಕಾನೂನಾಗಲಿ ಎಲ್ಲದಕ್ಕೂ ನಾವು ತಲೆ ಬಾಗೋಣ. ಆದರೆ ಕಾನೂನು ಚೌಕಟ್ಟೊಳಗೆ ನಮ್ಮ ಹೋರಾಟ ಇರಲಿ, ಅಥವಾ ನಾವು ಒಂದು ಹೆಜ್ಜೆ ಇಡೋಣ. ಎಲ್ಲರೂ ಒಂದಾಗಿ, ಎಲ್ಲ ಸಣ್ಣ ಪುಟ್ಟ ಇದನ್ನೆಲ್ಲ ಬಿಡಿ. ಲೀಡರ್ಗಳನ್ನ ನೀವು ಮೀಟ್ ಮಾಡಿ, ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿ, ಅವರೆಲ್ಲರ ಅಡಿನಲ್ಲೇ ನಾವು ಹೋಗೋಣ, ನಾವು ಬರ್ತೀವಿ. ನೀವೆಲ್ಲರೂ ಪ್ರಯತ್ನ ಪಡಿ. ಸುಮ್ಮನೆ ನಾವು ಎಲ್ಲೆಲ್ಲೋ ಕಿರ್ಚಾಡೋದ್ರಿಂದ ಅರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದು ಏನಿದೆ ನಮ್ಮ ಭಗವದ್ಗೀತೆ, ಕುರಾನು, ಬೈಬಲ್ಲು, ಇದನ್ನ ಸ್ಟಡಿ ಮಾಡಿ. ಈಗ ಇದೇ ಉಳಿಸೋದು ನಿಮ್ಮನ್ನ. ಅರ್ಥ ಆಯ್ತಾ? ಆಮೇಲೆ ದೇವ್ರ ಕೃಪೆ ಇರುತ್ತೆ. ಇದು ಮುಖ್ಯ. ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ಆಶಿಸ್ತೆ. ಎಷ್ಟೋ ಜನ ವಿದ್ಯಾವಂತರು ಇದ್ದೀರಿ, ಲಾಯರ್ಸ್ ಇದ್ದೀರಿ, ಇಲ್ಲ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದೀರಿ. ನಾನಂತೂ ಅಲ್ಲ. ನನಗೆ ನನ್ನ ವೈಯಕ್ತಿಕವಾಗಿ ಆಗಿರೋ ವಿಚಾರಗಳನ್ನ ನಾನು ಏನೇನು ತಿಳ್ಕೊಬೇಕು, ನಾನೇನು ಪರಿಶೀಲನೆ ಮಾಡಿಕೊಂಡು ಏನೇನು ಪಾಯಿಂಟ್ಸ್ ಮೆರಿಟ್ನ ಕೊಡಬೇಕು ಲಾಯರ್ಸ್ಗೆ, ನಾವು ಹೇಗೆ BDAಗೆ ಕೌಂಟರ್ ಮಾಡಬೇಕು, BDAನವ್ರಿಗೆ ಪ್ರತ್ಯುತ್ತರ ಕೊಡಬೇಕು, ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಂಗನ್ಬಿಟ್ಟು ನಾನು ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪರ್ಟು ಅಲ್ಲ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಎಲ್ರಿಗೂ ರೀಚ್ ಆಗಲಿ. ಇದು ಸರ್ಕಾರದಂಥ ಮಿನಿಸ್ಟ್ರವ್ರಿಗೂ, ನಗರಾಭಿವೃದ್ಧಿ, UDD ಪ್ರಿನ್ಸಿಪಲ್ ಸೆಕ್ರೆಟರಿ, ಇವರು ಯಾರಿದ್ದಾರೆ, ಯಾರು ಅರ್ಬನ್ ಡೆವಲಪ್ಮೆಂಟ್, ನಗರಾಭಿವೃದ್ಧಿ, BDN ಆಯುಕ್ತರು, ಎಲ್ರಿಗೂ ಹೋಗಲಿ, ಅವರೆಲ್ಲರೂ ನೋಡಲಿ, ಅವರೆಲ್ಲರೂ ಗಮನಕ್ಕೆ ಬರಲಿ. ಏನು ಅನ್ಯಾಯ ಆಗಿದೆ ಜನಸಾಮಾನ್ಯರಿಗೆ ಈ ಲಕ್ಷ್ಮೀಪುರ ಸುತ್ತಮುತ್ತ ಹಳ್ಳಿಯ ಗ್ರಾಮಗಳಲ್ಲಿ, ಇವನ್ನೆಲ್ಲ ಕೈ ಬಿಟ್ಟು ನಿಮ್ಮ PRR ಇದೆ ಸ್ವಾಮಿ. ಪೆರಿಫರಲ್ ರಿಂಗ್ ರೋಡಿಗೆ ಮಿನಿಮಮ್ ಸ್ಪೇಸ್ ಅಂತ ಹೇಳಿದ್ದೀನಿ ನಾನು. ಹಿಂದಿನ ವಿಡಿಯೋ ನೋಡಿ, ಆಮೇಲೆ ಹಿಂದಿನ ವಿಡಿಯೋ ನೋಡಿದೆ ಇದನ್ನು ನೋಡ್ರಿ ನಿಮ್ಗೆ ಅರ್ಥ ಆಗಲ್ಲ. ಹಿಂದಿನ ವಿಡಿಯೋನು ನೋಡಿ, ಇದನ್ನು ನೋಡಿ, ಇವೆರಡನ್ನೂ ನೀವು ಎಲ್ಲ ಕಡೆ ಪ್ರಚಾರ ಕೊಡಿ, ಎಲ್ರಿಗೂ ಹೋಗಲಿ. ಯಾರಿಗೆ ರೀಚ್ ಆಗಬೇಕು, ಯಾರಿಗೆ ಇದು ಹೋಗಬೇಕು ಅಂಥವ್ರು ರೀಚ್ ಮಾಡಿಸ್ತೀರಿ ಅಂತ ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.